ಮೇಡಮ್ ಸಾರಿ, ನನ್ಗೆ ಬರೋಕ್ಕಾಗಲ್ಲ ಮೇಲ್ಗಡೆ. ಆ್ಯಕ್ಚುಲಿ ಲಿಫ್ಟಲ್ಲಿ ಸ್ಟೆಪ್ಸ್ ಇದ್ದಾವೆ. ಹೌದು. ಸೊ ನನ್ನ ಗಾಡಿ ಬರಲ್ಲ, ನಾನು ಹ್ಯಾಂಡಿಕ್ಯಾಪ್ ಪರ್ಸನು. ಹ್ಯಾಂಡಿಕ್ಯಾಪ್ ಇದ್ದರೆ ನೀವು ಯಾಕೆ ಬಂದ್ರಿ ಕೆಲ್ಸಕ್ಕೆ? ಇಲ್ಲ, ಹ್ಯಾಂಡಿಕ್ಯಾಪ್ ಇದ್ದರೆ ನೀವು ಕೆಲ್ಸಕ್ಕೆ ಬರಬೇಡದಲ್ಲ, ಇನ್ನೊಬ್ಬರಿಗೆ ಡಿಸ್ಟರ್ಬ್ ಮಾಡಬೇಡದು ನೀವು. ಸೊ ಮನೆ ಕುತ್ಕೋಬೇಕು, ನೀವು ಯಾಕೆ ಕೆಲ್ಸಕ್ಕೆ ಬರ್ತೀರಾ? ಯಾಕಂದರೆ ಎಲ್ಲರದು ಒಂದು ಜೀವನ ಇರುತ್ತೆ. ನಾವು ಏನೋ ಒಂದು ಕೆಲಸ ಕೊಟ್ಟಿದ್ರೆ ಹೊಟ್ಟೆ ಪಾಡಿಗೆ ದುಡಿತಾ ಇದ್ದೀವಿ. ನಿಮ್ಮ ಆರ್ಡರ್ ಬೇಕಂದ್ರೆ ಹೇಳಿ ಮೇಡಮ್, ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡಿ ನಾನು ಹೋಗಿ ರಿಟರ್ನ್ ಕೊಟ್ಬಿಡ್ತೀವಿ ಅಂತ. ಸುಮಾರು ಜನ ಹಿಂಗಾದ್ಮೇಲೆ ಸೂಸೈಡ್ ಕೂಡ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ. ಅದು ಬೆಟ್ಟಿಂಗ್ ಎಲ್ಲ ಆಡ್ಬಿಡೋದು, ಅದು ಯಾವಾಗೂ ಶಾಶ್ವತ ಅಲ್ಲ. ಅದು ಒಂಥರ, ಅದು ಏನು ಮನುಷ್ಯನ ಜೀವನ ನೀರ್ ಮೇಲೆ ಗುಳ್ಳೆ ಥರ. ಅದು ಒಂದ್ಸರ್ತ ಬರುತ್ತೆ ಹೋಗುತ್ತೆ. ನೀವೇನು ಹಾರ್ಡ್ ವರ್ಕ್ ಮಾಡಿ ಏನು ಇದು ಮಾಡ್ತಿರಲ್ಲ, ಅದು ದುಡಿದು ನೀವು ಸಂಪಾದನೆ ಮಾಡಿ ನೀವು ಉಂಡಿರೋದು, ಅದು ಎಷ್ಟೋ ಇದು ಇರುತ್ತೆ, ಖುಷಿ ಇರುತ್ತೆ. ಅದಾಗ ನನಗೆ ಏನೋ ಒಂದು ಖುಷಿ ಬಂತು. ಅಲ್ಲ, ರೋಡ್ ಮೇಲೆ ಹೋಗೋವರೆಗೂ ನಮಗೂ ಒಂದು ರೆಸ್ಪೆಕ್ಟ್ ಕೊಟ್ಟು ಯಾರೋ ಒಂದು ವಿಡಿಯೋ ಮಾಡೋಣ ನಿಮ್ಮ ಲೈಫ್ ಜರ್ನಿ ಹೆಂಗಿದೆ ಅಂತ ಅನ್ಸ್ಕೊಂಡಲ್ಲ. ನನಗೆ ಎಷ್ಟೋ ಹೆಮ್ಮೆ ಆಯ್ತು, ಅದಕ್ಕೆ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಅಲ್ಲ, ನಾನು ನನ್ನ ಜೀವನದಲ್ಲಿ ಏನೇನಿದೆ ಅಂತ 4 ಜನರಿಗೆ ಹೇಳ್ಬೋದಲ್ಲ. ಹೌದು, ಹಂಚಬಹುದಲ್ಲ ಬೇರೆದವರಿಗೆ. ನಮಸ್ಕಾರ ಎಲ್ರಿಗೂ. ಹೆಲೋ ಎವ್ರಿವನ್ ಆ್ಯಂಡ್ ವೆಲ್ಕಮ್ ಟು ಅವರ್ ಪಾಡ್ಕಾಸ್ಟ್ ಟರ್ನಿಂಗ್ ಪಾಯಿಂಟ್ಸ್ ವಿತ್ ನಿಖಿಲ್. ಇವತ್ತು ನಮ್ಮ ಪಾಡ್ಕಾಸ್ಟಿನಲ್ಲಿ ಒಬ್ಬ ಅತ್ಯಂತ ವಿಶೇಷ ಚೈತನ್ಯ ಗೆಸ್ಟ್ ಬಂದಿದ್ದಾರೆ. ಅವರು ನಮ್ಮ ಮನೆಯಲ್ಲಿ ಫುಡ್ ಅಷ್ಟೇ ರೀಚ್ ಮಾಡೋದಿಲ್ಲ, ಅವರು ಪ್ರತಿದಿನ ಕಷ್ಟ, ಡೆಡಿಕೇಶನ್, ಸೆಲ್ಫ್ ಕಾನ್ಫಿಡೆನ್ಸಿಂದ ಒಂದು ಇನ್ಸ್ಪಿರೇಷನ್ ಕೂಡ ಕೊಡ್ತಾರೆ. ಅವರ ಜೀವನದಲ್ಲಿ ಎಷ್ಟೋ ಕಷ್ಟ ಸಾವುಗಳು ಇದ್ದರೆ ಅವರು ನುಗ್ಗಿ ಮುಂದೆ ಹಾರ್ಡ್ ವರ್ಕ್ ಮಾಡ್ತಾರೆ. ಅವರು ನಮ್ಮ ಸೊಸೈಟಿ, ನಮ್ಮ ಸಮಾಜದಲ್ಲಿ ಒಂದು ಉದಾಹರಣೆ, ಒಂದು ಇನ್ಸ್ಪಿರೇಷನ್. ದ ಗೆಸ್ಟ್ ಆಫ್ ಟುಡೇ ಇಸ್ ದ ಒನ್ ಹೂ ರಿಯಲಿ ಡಿಫೈನ್ಸ್ ಹಾರ್ಡ್ ವರ್ಕ್, ಡೆಡಿಕೇಶನ್ ಆ್ಯಂಡ್ ಡಿಟರ್ಮಿನೇಷನ್. ಸೊ ಬನ್ನಿ, ನಾವು ಇವತ್ತು ಇವರ ಜೀವನದ ಕಥೆಯನ್ನು ಕೇಳೋಣ. ಸೊ ಕಮ್, ಲೆಟ್ಸ್ ಹಿಯರ್ ಇಸ್ ಲೈಫ್ ಸ್ಟೋರಿ. ನಮ್ಮ ಇವತ್ತಿನ ಗೆಸ್ಟ್ ಬಂದು ಜಯಭೀಮಣ್ಣ ಫ್ರಮ್ ಕಲಬುರಗಿ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ, ಹೇಗಿದ್ದೀರಾ? ಚೆನ್ನಾಗಿದ್ದೀವಣ್ಣ. ಆರಾಮಿದ್ದೀರಾ? ಓಕೆ ಅಣ್ಣ, ಆರಾಮಿದ್ದೀವಿ. ನಿಮ್ಮ ಬಗ್ಗೆ ಸ್ವಲ್ಪ ತಿಳಿಸಿ ಅಣ್ಣ, ನಿಮ್ಮ ಕುಟುಂಬ ಬಗ್ಗೆ ಸ್ವಲ್ಪ ತಿಳಿಸಿ. ಕುಟುಂಬದಲ್ಲಿ ನಮ್ಮ ಅಪ್ಪ ಅಮ್ಮ, ಒಂದು 3 ಮಂದಿ ಸಿಸ್ಟರ್ಸ್ ಇದ್ದಾರೆ. ನಿಮ್ಮ ಜೀವನದಲ್ಲಿ ಈ ಒಂದು ಇನ್ಸಿಡೆಂಟ್ ಹೇಗಾಗಿದೆ ಮತ್ತೆ ಇದಕ್ಕೆ ಏನು ಕಾರಣ ಅಣ್ಣ? ನಮ್ಮ ಅಪ್ಪ ಅಮ್ಮ ಮುಂಚೆ ನೋ ಪ್ರಾಬ್ಲಮ್, ಏನು ತೊಂದರೆ ತಗೋಬೇಡಿ, ಆರಾಮಾಗಿ ಮಾತಾಡಿ, ಮನಸ್ಸಿಂದ ಮಾತಾಡಿ, ಸ್ಲೋಲಿ, ಏನು ತೊಂದರೆ ಇಲ್ಲ. ಅಂದ್ರೆ ಅಣ್ಣ, ನಾನು ಮರ ಹತ್ಬೇಕಾದ್ರೆ ಮರದಿಂದ ಬಿದ್ದಿರೋದು, ಹುಂಚಿನ ಮರದಿಂದ. ಹುಂಚಿನ ಮರದಿಂದ ಬಿದ್ದ ಬಳಕೆ ನನಗೆ ಸ್ಪೈನ್ ಇರುತ್ತಲ್ಲ, ನಮ್ಮ ಬೆನ್ ಮೂಳೆ. ಸೊ ಸ್ಪೈನ್ ಅಂದ್ರೆ ನಮ್ ಸೆಕೆಂಡ್ ಬ್ರೈನ್. ಅದು ಅದೊಂದು ಚೂರಾದ್ರೂ ಎಲ್ಲಾದ್ರೂ ಡ್ಯಾಮೇಜ್ ಆಯ್ತು, ಏನಾದ್ರೂ ಆಯ್ತಂದ್ರೆ ಎಲ್ಲಿ ಬಡದಿರುತ್ತೆ, ಸ್ಪೈನ್ ಡ್ಯಾಮೇಜ್ ಆಗಿರುತ್ತೆ, ಅದ್ರ ಒಳಗೆ ತೆಳಗಡೆಯಿಂದ ಒಂದು ಫುಲ್ ಅಂದ್ರೆ ಒಂದು 4 ಇಂಚ್ ತೆಳಗಡೆ ಫುಲ್ ಡೆಡ್ ಆಗಿಬಿಡುತ್ತೆ ಅದು ಅಣ್ಣ. ಚೂರು ಕೆಲಸ ಮಾಡೋಕ್ಕಾಗಲ್ಲ, ಅದು ಏನು ವರ್ಕೇ ಆಗಲ್ಲ. ಮೂಮೆಂಟ್ ಫುಲ್ ಒಂಥರ ಕೋಮಾ ಟೇಜಲ್ಲಿ ಏನ್ ಇರ್ತಾರಲ್ಲ, ಹೌದು, ಅಷ್ಟೇ. ಅದೇನ್ ಮುಟ್ಟಿದ್ರು ಗೊತ್ತಾಗಲ್ಲ, ಏನು ಅದ್ರ ಸೂಜಿ ಚುಚ್ತಾರಲ್ಲ, ಸೂಜಿ ಚುಚ್ಚಿದ್ರು ಕೂಡ ಇದು ಆಗಲ್ಲಣ್ಣ, ಗೊತ್ತಾಗ್ತಾ ಇರಲ್ಲ. ನಿಮಗೆ ಅದು ಆ ಥರ ಏನು ಫೀಲ್ ಆಗೋದಿಲ್ಲ? ಫೀಲ್ ಆಗಲ್ಲಣ್ಣ, ಒಂಚೂರು ಸೆನ್ಸಸ್ ಇರಲ್ಲ ಇದಕ್ಕೆ. ಸೊ ಈ ಒಂದು ಇನ್ಸಿಡೆಂಟ್ ಆಗೋದ್ರಿಂದ, ಹ್ಯಾಂಡಿಕ್ಯಾಪ್ ಆಗಿರೋದ್ರಿಂದ ನಿಮಗೆ ಕಷ್ಟ ಏನಿರುತ್ತೆ ಜಾಸ್ತಿ? ಕಷ್ಟ ಅಂದ್ರೆ ಅಣ್ಣ, ತುಂಬಾ ಕಷ್ಟ ಇರುತ್ತೆ. ಇವಾಗ ನೋಡಿ, ಸೊ ನಾರ್ಮಲ್ ಹ್ಯಾಂಡಿಕ್ಯಾಪ್ ಬೇರೆ. ಸೊ ಹೇಗೇನಂದ್ರೆ ಫೋಲಿಯೋದವ್ರು ಇರ್ತಾರಲ್ಲ, ಅವ್ರದ್ದು ಕಾಮನ್ ಏನಿಲ್ಲ, ಕಾಲ್ ಮಾತ್ರ ವರ್ಕ್ ಆಗ್ತಾ ಇರುತ್ತೆ, ಏನಿಲ್ಲ, ನಡೆಯಕ್ಕಾಗಲ್ಲ. ನಮ್ಗೇನಂದ್ರೆ ಸ್ಪೈನಲ್ ಕಾರ್ಡ್ ಇಂಜುರಿ ಆದ್ಮೇಲೆ, ಡಿಸಬಿಲಿಟಿ ಆದ್ಮೇಲೆ ತುಂಬಾ ಕಷ್ಟ ಇರುತ್ತೆ ನಮ್ದು. ಸೊ ಲೈಕ್ ಮೆಡಿಕಲ್ ತಬ್ಬೆತ್ ನಮ್ದು ಅಂದ್ರೆ ತುಂಬಾ ಆರೋಗ್ಯವಾಗಿ ಒಂದಿಲ್ಲ ಅಂದ್ರೆ ಒಂದಾಗುತ್ತೆ ಪ್ರಾಬ್ಲಮ್ಮು. ಜಾಸ್ತಿ ಹೊತ್ತು ಕುಂದ್ರಂಗಿಲ್ಲ, ಆಲ್ರೆಡಿ ಸ್ಪೈನ್ ಎಲ್ಲ ಡ್ಯಾಮೇಜ್ ಆಗಿರೋದು, ಸ್ಕ್ರೂ ಇರುತ್ತೆ, ಜಾಸ್ತಿ ಹೊತ್ತು ಚುಸ್ತಾ ಇರುತ್ತೆ, ಅದು ನೋವು ಆಗುತ್ತಾ ಇರುತ್ತೆ. ಅಂದ್ರೆ ಜಾಸ್ತಿ ಹೊತ್ತು ತಿರುಗಾಡಪ್ಲೇ ಇಲ್ಲ ಅಂದ್ರೆ ತೆಳಗಡೆ ಕುತ್ತಿ ಏನಾಗುತ್ತೆ, ಫುಲ್ ಇದು ಆಗ್ಬಿಡುತ್ತೆ, ಬ್ಲಡ್ ಕ್ಲಾಟ್ ಆಗುತ್ತೆ. ಅದು ಅಲ್ಲಿಂದ ಬೆಡ್ ಸೋರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಜಾಸ್ತಿ ಹೊತ್ತು ಕೂಡೋಪ್ಲೂ ಇಲ್ಲ ಇವಾಗ. ಸೊ ತುಂಬಾ ಟಫ್ ಅಣ್ಣ ಸ್ಪೈನಲ್ ಕಾರ್ಡ್ ಇಂಜುರಿ ಆದ್ರೆ. ಡಿಸಬಿಲಿಟಿ ಅಂತ ಏನೋ ಮಾಡ್ತಾ ಇದೀವಿ, ಆದ್ರೂ ನಾವು ಏನೋ ಫೇಸ್ ಮಾಡ್ತಾ ಇದೀವಿ, ಕೆಲಸ ಮಾಡ್ತಾ ಇದೀವಿ ಇವಾಗ. ಇದು ಎಷ್ಟು ವರ್ಷ ಮುಂಚೆ ಆಗಿತ್ತಣ್ಣ? ಅಣ್ಣ ನನ್ಗೆ ಒಂದು ಸುಮಾರು 2019 ಆಗಿರೋದು ಇದು. ಸೊ 6 ವರ್ಷ ಆಗಿದೆ. 6 ವರ್ಷ ಸ್ಟಾರ್ಟಿಂಗ್. ಹೌದು. ಮತ್ತೆ
ಝೊಮ್ಯಾಟೊ ಕೆಲಸ ನೀವು ಶುರು ಮಾಡಿದ್ದು? ನಾನು 3 ವರ್ಷ ಹಿಂಗಾದ್ಮೇಲೆ ಮೂರುವರೆ ವರ್ಷ ಮನೇಲಿದ್ದೆ. ಸೊ ನನಗೆ APD ಸಂಸ್ಥೆ ಇದೆ ಒಂದು, ದ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಸಂಸ್ಥೆ ಇದೆ. ಆ ಸಂಸ್ಥೆ ಕಡೆಯಿಂದ ನನಗೆ ನಮ್ಮ ಗುಲ್ಬರ್ಗಲ್ಲೇ ಅವ್ರದ್ದೊಂದು ಬ್ರಾಂಚ್ ಇದೆ. ಅವ್ರ ಕಡೆಯಿಂದ ಪರಿಚಯ ಆಗ್ಬಿಟ್ಟು ಅವ್ರು ಹೇಳಿದ್ರು, ಹಿಂಗೆ APD ಕಡೆಯಿಂದ ನ್ಯೂ ಮೋಷನ್ ಬೈಕ್ ಕೊಡ್ತಾ ಇದ್ದಾರೆ. ಯಾರೋ ಸ್ಪಾನ್ಸರ್, ಅದು HID ಕಂಪ್ನಿ ಅಂತ ಓಕೆ. ಸ್ಪಾನ್ಸರ್ ಆಗಿ ನೀವು 10,000 ಕಟ್ಟಬೇಕಾಗತ್ತೆ, ಮಿಕ್ಕಿದೆಲ್ಲ ದುಡ್ಡು ಅವ್ರು ಹಾಕ್ತಾ ಇದ್ದಾರೆ. ಸೊ ನೀವು ಕೆಲಸ ಮಾಡೋಕ್ಕೆ ಅವರು ನಿಮ್ ನ್ಯೂ ಮೋಷನ್ ಬೈಕು ವಿತ್ ಜಾಬ್ ಕೊಡ್ತಾ ಇದ್ದಾರೆ. ಜೊಮೊಟೊ ಫುಡ್ ಡೆಲಿವರಿ, ಲೈಕ್ ಯಾವುದೋ ಒಂದು ಓಕೆ. ಅಮೆಝಾನ್ ಅಲ್ಲಿ ಏನೋ ಅಂದ್ಬಿಟ್ಟು ನನಗೆ ಕರೆಸಿ ಹಿಂಗೆ ಕೇಳ್ಪಟ್ಟೆ ಅವರಿಂದ. ಸೊ ಬರ್ತೀನಿ ನಾನು. ಓಕೆ, ಎಷ್ಟು ದಿವಸ ಅಂತ ನಾನು ಹ್ಯಾಂಡಿಕ್ಯಾಪ್ ಆಗಿ 4 ಗೋಡೆ ಮಧ್ಯೆ ಎಷ್ಟು ದಿವಸ ಅಂತ ಇರಲಿ ನಾನು. ನನಗೆ ಒಂದು ಹುಮ್ಮಸ್ ಬಂತು ಆಳಗೆ, ಹೌದು, ಕೆಲ್ಸ ನಾನು ಮಾಡ್ಬೇಕಂತ. ಏನೋ ಒಂದು ಮಾಡಬೇಕು. ಹ್ಯಾಂಡಿಕ್ಯಾಪ್ ಆದ್ಮೇಲೆ ಕಾಲ್ ಮಾತ್ರ ಹೋಗಿರೋದು, ನಮ್ಮ ಶರೀರ ನಮ್ಮ ತಲೆ ಚೆನ್ನಾಗಿದೆ, ಇನ್ನು ಕೈ ಚೆನ್ನಾಗಿದ್ದಾವೆ, ಏನೋ ಒಂದು ಮಾಡಬೇಕಂತಂದ್ಬಿಟ್ಟು ನಾನು ಬಂದೆ. ಆ ಟೈಮಲ್ಲಿ ನಾನು ಯಾಕಂದ್ರೆ ಇವಾಗ ಒಂದು ಹಾಸ್ಪಿಟಲ್ ಖರ್ಚೆ ನಿಮ್ಗೆ ಗೊತ್ತಲ್ಲ, ಒಂದು ಸ್ಪೈನ್ ಇಂಜುರಿ ಆದ ಬಳಕೆ ನನಗೆ ಹಾಸ್ಪಿಟಲ್ 4 ಲಕ್ಷ ರೂಪಾಯಿ ಹೋಗಿದಾವೆ. ಓ. 4 ಲಕ್ಷ ರೂಪಾಯಿ ಹಾಕಿದ್ರು ಒಂಚೂರು ಚೇಂಜಸ್ ಇಲ್ಲ ನನಗೆ. ಓ. ಇದ್ದಿರೋದು ಎಲ್ಲ ಮನೆಯಲ್ಲಿದ್ದು ಒಡವೆ ಎಲ್ಲ ಮಾರಿಬಿಟ್ಟು ನಾನು ಹಾಸ್ಪಿಟಲ್ಗೆ ಹಾಕಿದ್ದೀನಿ. ಆ ಟೈಮಲ್ಲಿ ನನ್ಗೆ 10,000 ಅಂದ್ರೆ ಎಷ್ಟೋ 10 ಲಕ್ಷ ಆಯ್ತು. 10,000 ಬೇರೆ ಕಡೆದು ವ್ಯಾಜ್ ತರ ಬಡ್ಡಿ ತರ ತಗೊಂಡ್ಬಿಟ್ಟು ಹೊರ್ಗಡೆ ಒಂದು ತೊಗೊಂಡ್ಬಿಟ್ಟು ಅದು ನ್ಯೂ ಮೋಷನ್ದವ್ರಿಗೆ ಇದು ಕಟ್ಟಿದ್ದೀನಿ. ಅದು ದುಡ್ಡು. ಆ ದುಡ್ಡು ಕಟ್ಟಾದ್ಮೇಲೆ 3 ಸರ್ತ ನಾನು ಒಂದ್ ಸರ್ತ ಟ್ರೈನಿಂಗ್ ಅಂದ್ರೆ ಮೆಜರ್ಮೆಂಟಿಗೆ ಕರೀತಾರೆ. ಓಕೆ. ಮೆಜರ್ಮೆಂಟ್ ಆದ್ಮೇಲೆ ಗಾಡಿ ಕೊಡಕ್ ಒಂದ್ ಸರ್ತ ಬಂದಿದ್ದೀನಿ. ಆಮೇಲೆ PG ನೋಡಕ್ ಒಂದ್ ಸರ್ತ ಬಂದಿದ್ದೀನಿ. ಸೊ ಫಸ್ಟ್ ಇರೋದು ನಾನು PG ಅಲ್ಲಿ. ಒಂದು ಸುಮಾರು ನಾನು ಒಬ್ನೇ ಅಂತಿಲ್ಲ, ನಮ್ ಗುಲ್ಬರ್ಗದ ಒಂದು 4 ಜನ ಬಂದಿದೀವಿ ಅಲ್ಲಿ. ಓಕೆ. ಇರ್ತಾ ಏನೋ. ಸೊ ನನ್ಗೆ ಈ ತರ ಹೊರಗಡೆ ಬರ್ಬೇಕಂದ್ರೆ ಒಂದು ನ್ಯೂ ಮೋಷನ್ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಕೊಡ್ತೀನಿ. ಯಾಕಂದ್ರೆ ಒಂದು ದಾರಿ. ಅಂದ್ರೆ ತುಂಬಾ ನನ್ಗೆ 4 ಗೋಡೆ ಮಧ್ಯೆ ಇರೋನ್ಗೆ ಒಂದ್ ಆಚೆ ಕರ್ಸಿದಾರೆ ಅಂದ್ರೆ ಒಂದ್ ನ್ಯೂ ಮೋಷನ್ ಕಂಪ್ನಿಯಿಂದ. ಸೊ ಅವ್ರು ನ್ಯೂ ಮೋಷನ್ ಕಂಪ್ನಿಯಿಂದ ನನಗೆ ಈ ಬೈಕ್ ಕೊಟ್ಟಿ ನನಗೆ ವಿತ್ ಜೊಮೊಟೊದಲ್ಲಿ ಜಾಬ್ ಕೊಡ್ಸಿದ್ದಾರೆ. ಓ, ಬೈಕ್ ಜೊತೆಲಿ. ಅವ್ರು ಇದರಿಂದ ನಮ್ಗೆ ಇದೆಲ್ಲ ಸಿಕ್ಕಿರೋದು. ಇವಾಗ ಪರವಾಗಿಲ್ಲ, ಜೊಮೊಟೊಲ್ಲಿ ಕೆಲಸ ಮಾಡ್ತಾ ಇದೀವಿ, ಏನೋ ಒಂದು ಸಂಪಾದನೆ ಮಾಡ್ತಾ ಇದೀವಿ. ನಮ್ಗೆ ಇನ್ನೂ ಮುಂದ್ಗಡೆ ತಾಯಿ ತಂದೆ ಸಾಕದಂತ ನಮ್ಮ ಹತ್ರ ಕಾನ್ಫಿಡೆನ್ಸ್ ಬಂದಿದೆ ಇವಾಗ. ಕಾನ್ಫಿಡೆನ್ಸ್ ಬಂದಿದೆ. ಸೂಪರ್. ಸೊ ನಿಮ್ಮ ಫ್ಯಾಮಿಲಿ ನಿಮ್ಮ ಕೆಲಸ ನೋಡಿ ಏನಂತ ಹೇಳ್ತಾರ? ತುಂಬಾ ಹೆಮ್ಮೆ ಪಡ್ತಾರೆ ಅಣ್ಣ. ಇವಾಗ ಏನಂದ್ರೆ, ಸೊ ಹ್ಯಾಂಡಿಕ್ಯಾಪ್ ಆಗಿ ಕೂಡ ನಮ್ಗೆ ಇವನು ದುಡಿತಾ ಇದ್ದಾನೆ, ದುಡ್ದು ಏನೋ ಒಂದು ಮಾಡ್ತಾ ಇದ್ದಾನೆ. ನಮ್ ಕುಳ್ಳಿ ಬಿಲ್ಡಿ ಅವನೇ ಬದುಕ್ತಾ ಇದ್ದಾನೆ ಅಂತ ಅವ್ರು ಹೆಮ್ಮೆ ಪಡ್ತಾರೆ. ಅವ್ರು ಏನೋ ಒಂದ್ ಕೆಲಸ ಮಾಡ್ಕೊಂಡು ದುಡಿತಿದಾನಂತ ಒಂದು ದುಡಿತಾ ಖುಷಿ. ಇದ್ದಾನೆ, ಖುಷಿಯಲ್ಲಿದ್ದಾರೆ. ಹ್ಯಾಂಡಿಕ್ಯಾಪ್ ಆಗಿರೋದ್ರಿಂದ ನಿಮೀಗ ಡೆಲಿವರಿ ಕೆಲಸ ಮಾಡ್ತಿರಲ್ಲ, ಜಾಸ್ತಿ ಟಫ್ ಕಷ್ಟ ಏನ್ ಅನ್ಸುತ್ತೆ ನಿಮೀಗ? ಬೆಂಗಳೂರು ಟ್ರಾಫಿಕ್ ಗೊತ್ತು, ತುಂಬಾ ಅಂದ್ರೆ ತುಂಬಾ ಟ್ರಾಫಿಕ್. ಅದ್ರೊಳಗಡೆ ಬಿಸಿಲು, ಮಳೆ, ಡಸ್ಟು ಇಷ್ಟೆಲ್ಲ ಇದು ಮಾಡಿ ಇಷ್ಟೆಲ್ಲ ಸೊ ಏನಂದ್ರೆ ಇದೆಲ್ಲ ಫೇಸ್ ಫೇಸ್ ಮಾಡಿ ಇಷ್ಟೊಂದೆಲ್ಲ ಕೆಲಸ ಮಾಡಬೇಕು. ವಿತ್ ಜೊಮೊಟೊ ಕೆಲವೊಬ್ಬರು ರೆಸ್ಟೋರೆಂಟ್ ಇರ್ತಾರೆ, ರೆಸ್ಟೋರೆಂಟ್ ಮೇಲ್ಗಡೆ ಎಲ್ಲ ಇರುತ್ತೆ ಅದು. ಕೆಲವೊಂದು ಟೈಮ್ ಫೋನ್ ಮಾಡಿದ್ರೆ ಫೋನ್ ಕೂಡ ಪಿಕ್ ಮಾಡಲ್ಲ. ಯಾರೋ ಜೊಮೊಟೊ ರೈಡರ್ ಇರ್ತಾರೆ, ಅವ್ರ ಕಡೆಯಿಂದ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಂಡು ಏನೋ ಮೇಲ್ಗಡೆಯಿಂದ ಆರ್ಡರ್ ತಂದ್ಬಿಟ್ಟು ಹೋಗಿ ಅಲ್ಲಿ ನಾವು ಪಿಕಪ್ ಮಾಡ್ಕೊಂಡು ಡ್ರಾಪ್ಗೆ ಹೋಗ್ಬೇಕು. ಏನು ಸುಮಾರು ಒಂದು 5-6 ಕಿಲೋಮೀಟರ್ ಇರುತ್ತೆ. ಕಷ್ಟ, ತುಂಬಾ ಕಷ್ಟ ಅಣ್ಣ. ಜೊಮೊಟೊ ಕೆಲಸ ಅಂದಷ್ಟೊಂದು ಈಸಿ ಅಲ್ಲ, ತುಂಬಾ ಕಷ್ಟನೇ. ಏನೋ ಒಂದು ಮಾಡ್ತಾ ಇದೀವಿ ಇವಾಗ. ಪ್ರತಿದಿನ ಎಷ್ಟು ಗಂಟೆ ಕೆಲಸ ಮಾಡ್ತೀರಾ? ಮತ್ತೆ ಟಾರ್ಗೆಟ್ ಆ ತರ ಏನಾದ್ರು ಇದೆನಾ ಪರ್ ಡೇ? ಟಾರ್ಗೆಟ್ ಏನಂತ ಇಲ್ಲ. ಟಾರ್ಗೆಟ್ ಅಂದ್ರೆ ಅವ್ರದ್ದು ಒಂದು ಅಂದ್ರೆ ಇನ್ಸೆಂಟಿವ್ ಇರುತ್ತೆ. ಅಂದ್ರೆ ಇಷ್ಟು ಟಾರ್ಗೆಟ್ ಮಾಡಿದ್ರೆ ಇಷ್ಟು ಇನ್ಸೆಂಟಿವ್ ಒಂದು ಬರುತ್ತೆ. ಓಕೆ. ಅಷ್ಟು ಜಾಸ್ತಿ ಮಾಡ್ತಾ ಇರಲ್ಲ, ಯಾಕಂದ್ರೆ ಸೊ ನಮ್ಗೆ ಜಾಸ್ತಿ ಹೊತ್ತು ಕೂಡಕ್ಕಾಗಲ್ಲ. ಹೌದು. ಬೆನ್ನು ನೋವು ಬಂದ್ಬಿಡುತ್ತೆ, ಸ್ಪೈನ್ ಡ್ಯಾಮೇಜ್ ಆಗಿರುತ್ತಲ್ಲ. ಹೌದು. ಜಾಸ್ತಿ ಹೊತ್ತು ಇದು ಎಲ್ಲ ಗುಂಡೆ ರೋಡು ಸರಿ ಇರಲ್ಲ, ಅಲ್ಲೇ ಹೋಗ್ಬಿಟ್ಟು ಈ ಸ್ಪೀಡ್ ಒಂದಿರಲ್ಲ ಬೈಕು, ನಿಧಾನವಾಗಿ ಬರಕ್ಕೆ ಆಗಲ್ಲ, ತುಂಬಾ ಸ್ವಲ್ಪ ಕಷ್ಟ ಆಗತ್ತೆ. ಒಂದೇ ಜಾಗದಲ್ಲಿ ಒಂದು 3 ಅವರ್ಸ್ ಇಲ್ಲ 4 ಅವರ್ಸ್ ಕುಂದ್ರಬೋದಾ? ಒಂದೇ ಜಾಗದಲ್ಲಿ ನಾವು ಒಂದು ಮಿನಿಮಮ್ ಒಂದು ಟೈಮ್ಗೆ ಒಂದು ಬೆಳಗ್ಗೆ ಒಂದು 8 ಗಂಟೆಯಿಂದ 12 ಇಲ್ಲ ಅಂದ್ರೆ 2 ಗಂಟೆವರೆಗೂ ಮಾಡ್ತೀವಿ. 2 ಗಂಟೆಯಿಂದ 6 ಗಂಟೆವರೆಗೂ ರೆಸ್ಟ್ ಮಾಡ್ತೀವಿ.
ಓಕೆ ಸೊ ಓಕೆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ನಾವು ರೆಸ್ಟ್ ಮಾಡ್ತೀವಿ ಆ ಟೈಮಲ್ಲಿ. ಕರೆಕ್ಟ್. ಮತ್ತೆ ಸಂಜೆ? ಹಾ 6 ಗಂಟೆಯಿಂದ 9 ಗಂಟೆ ತನಕ ಇಲ್ಲಾದ್ರೂ 10 ಗಂಟೆವರೆಗೂ ಮಾಡ್ತೀವಿ. ರಾತ್ರಿ ಕೂಡ ಮಾಡ್ಬೇಕಾಗತ್ತೆ. ಏನ್ ಮಾಡೋದು, ಜೀವನ ಇದೆ ಅಲ್ಲ ಅಣ್ಣ, ಏನೋ ಒಂದು ಹೊಟ್ಟೆ ಪಾಡಿಗೆ ಮಾಡ್ಬೇಕಲ್ಲ. ನಿಮ್ಮ ಫ್ರೆಂಡ್ಸ್ ನಿಮ್ಮ ಈ ಕೆಲಸ ನೋಡಿ ಏನು ಹೇಳ್ತಾರ? ಹೆಮ್ಮೆ ಪಡ್ತಾರೆ ಫ್ರೆಂಡ್ಸ್. ಆದರೂ ಇವನು ಹ್ಯಾಂಡಿಕ್ಯಾಪ್ ಆದರೂ ಕೂಡ ನಮಗೆ ಫೇಸ್ ಮಾಡ್ತಾ ಇದ್ದಾನೆ, ನಮ್ಮ ಥರ ದುಡಿತಾ ಇದ್ದಾನೆ ಇವನು, ಖುಷಿ. ಖುಷಿ ಪಡ್ತಾರೆ ಅವರು. ಜೀವನದಲ್ಲಿ ನಿಮ್ಮ ಈ ಕೆಲಸ ನೋಡಿ ಯಾರಾದರೂ ಇನ್ಸ್ಪೈರ್ ಆಗಿದ್ದಾರಾ? ತುಂಬ ಜನ ಸರ್, ತುಂಬ ಜನ ಇನ್ಸ್ಪೈರ್ ಆಗಿದ್ದಾರೆ. ಸೊ ರಿಲೇಷನ್ನಲ್ಲಿ ಕೂಡ ಆಗಿದ್ದಾರೆ. ಇವಾಗ ಬೆಂಗಳೂರಲ್ಲಿ ಕೆಲವೊಬ್ಬರು ಕಾರಲ್ಲೆಲ್ಲ ಹೋಗ್ತಾರೆ, ಹ್ಯಾಂಡ್ಸಪ್ ಮಾಡ್ತಾರೆ ಅವರು. ಸೊ ಹ್ಯಾಂಡಿಕ್ಯಾಪ್ ಆಗಿ ನೀನು ಕೆಲವರು ನೋಡಿದ್ರೆ ಚೆನ್ನಾಗಿರೋರು ಭಿಕ್ಷೆ ಬಿಟ್ಟು ತಿಂತಾ ಇದ್ದಾರೆ, ನೀವು ಹ್ಯಾಂಡಿಕ್ಯಾಪ್ ಆಗಿ ಸೊ ದುಡ್ಕೊಂಡ್ ತಿಂತಾ ಇದ್ದೀರಿ, ಕೆಲಸ ಮಾಡ್ತಾ ಇದ್ರಿ ಅರ್ಥ ಆಯ್ತು, ಜೊಮೊಟೋಲಿ ಹೌದು. ಏನೋ ಒಂದು ಅಲ್ಲಿ. ಸೊ ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ, ಹ್ಯಾಂಡ್ಸಪ್ ಅಂತ ಹೇಳ್ತಾರೆ, ಸಲ್ಯೂಟ್ ಹೊಡಿತಾ ಇರ್ತಾರೆ, ಒಂಥರ ರೆಸ್ಪೆಕ್ಟ್. ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ. ನಿಮ್ಮ ಫ್ಯಾಮಿಲಿಗೋಸ್ಕರ ನೀವು ಏನು ಬಿಟ್ಟಿದ್ದೀರಾ? ಫ್ಯಾಮಿಲಿಗೋಸ್ಕರ ಅಂದ್ರೆ ಇವಾಗ ತುಂಬಾ ಏನೋ ಒಂದು ಆಸೆ ಇತ್ತು ನನಗೆ, ನಾನು ಒಂದು ನಾರ್ಮಲ್ ತರ ಏನೋ ಒಂದು ಜೀವನ ಮಾಡ್ಬೋದು. ತುಂಬಾ ಕಷ್ಟದಲ್ಲಿ ಬಂದಿರೋದು ನಾವು. ಸೊ ಮಿಡಲ್ ಫ್ಯಾಮಿಲಿಗಿಂತ ಸೊ ಲಾಸ್ಟ್ ಫ್ಯಾಮಿಲಿಯಿಂದ ಮೇಲ್ಗಡೆ ಬಂದಿರೋದು ನಾನು. ಏನೋ ಒಂದು ರೀಚ್ ಆಗ್ತಾ ಇದೆ ನಂದು ಇದ್ರದ್ದು, ಅಂದ್ರೆ ಒಂದು ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ನನ್ನ ಜೀವನದಲ್ಲಿ. ಹೌದು. ಅಷ್ಟೊತ್ತರಲ್ಲಿ ನನಗೆ ಸ್ಪೈನಲ್ ಇಂಜುರಿ ಆಯಿತು. ಸ್ಪೈನ್ ಡ್ಯಾಮೇಜ್ ಆಗಿ ಫುಲ್ ನರ್ವಸ್ ಆಗಿಬಿಟ್ಟೆ ನಾನು. ಈಗ ಏನು ನಂದಿಲ್ಲ ನನ್ನ ಜೀವನದಲ್ಲಿ, ನಾನು ಏನು ಸಾಧನೆ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡೆ. ಆಮೇಲೆ ನ್ಯೂ ಮಷಿನ್ದವರು ಬೈಕ್ ಕೊಟ್ಟ ಮೇಲೆ ಸ್ವಲ್ಪ ಏನೋ ಇವಾಗ ಇಂಪ್ರೂವ್ ಆಗ್ತಾ ಇದ್ದೀನಿ ಇನ್ನು. ಫ್ಯಾಮಿಲಿಯು ಕೂಡ ಇವಾಗ ಏನಿಲ್ಲ, ಚೆನ್ನಾಗಿದ್ದಾರೆ ನನ್ನ ಜೊತೆ. ಸೊ ನಿಮ್ಮ ಜೀವನದಲ್ಲಿ ಏನಾದರೂ ಕನಸು ಇದೆನಾ ಅಥವಾ ಇತ್ತು ಆ ಥರ ಏನಾದರೂ? ಇತ್ತಣ್ಣ ಮುಂಚೆ, ಏನೋ ನಾನು ಮುಂಚೆ ಡ್ರೈವಿಂಗ್ ಮಾಡ್ತಾ ಇದ್ದೆ. ಡ್ರೈವಿಂಗ್ ನಾನು ಒಂದು ಯಾವುದೋ ಒಂದು ವೆಹಿಕಲ್ ತೊಗೊಂಡು ನಂದೇ ಸ್ವಂತ ಆಗಿರಬೇಕು, ನಾನು ಸ್ವಂತ ಗಾಡಿ ಓಡಿಸ್ಬೇಕಂತ ನನ್ನಲ್ಲಿ ಆಸೆ ಇತ್ತು. ಸೊ ಆಸೆ ಏನು ಇದು ಆಗಷ್ಟರಲ್ಲಿ ನಂದು ನನಸಾಯ್ತು, ಅದು ಈ ಒಂದು ಕನಸೆಲ್ಲ. ಇನ್ಸಿಡೆಂಟ್. ಆಕ್ಸಿಡೆಂಟ್ ಆಗಿಬಿಟ್ಟು ಫುಲ್ ಕ್ಲೋಸು. ಇವಾಗ ಮುಂದೆ ನೋಡೋಣ, ದೇವ್ರು ಏನೋ ಅಂತ ಅಂತಾರಲ್ಲ, ದೇವ್ರ ಮೇಲೆ ಭಾರ ಇಟ್ಟು ಏನೋ ಒಂದು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಯ್ತಂದ್ರೆ ಸೊ ಈ ಬೆಂಗಳೂರು ಟ್ರಾಫಿಕ್ ಆಗಲಿ, ಬಿಸಿಲಾಗಲಿ, ಮಳೆ ಆಗಲಿ, ಈ ರೋಡ್ ಕಂಡೀಷನ್ಸ್ ಇದೆಲ್ಲ ಇದ್ದಾಗ ನೀವೆಲ್ಲ ಡೆಲಿವರಿ ಕೆಲಸ ಮಾಡ್ತಿರ್ಬೇಕು. ಸೊ ನಿಮೀಗ ಏನು ಕಷ್ಟ ಅನಿಸುತ್ತೆ? ನಿಮ್ಮ ಮೈಂಡಲ್ಲಿ ಆ ಒಂದು ಇದ್ದಾಗ ಏನು ನಡೀತಿರುತ್ತೆ? ಆ ಟೈಮಲ್ಲಿ ಏನಾಗುತ್ತೆ ಅಂದರೆ, ಇವಾಗ ತುಂಬ ಕಷ್ಟ. ಯಾವುದೇ ಒಂದು ಎಷ್ಟೇ ಇರಲಿ, ಗಾಳಿ ಇರಲಿ, ಮಳೆ ಇರಲಿ, ಬಿಸಿಲು ಇರಲಿ, ಮಾಡಲೇಬೇಕು. ಇವಾಗ ಅದಕ್ಕೆ ಬಿಟ್ಟು ಬೇರೆ ನಮ್ಮಲ್ಲಿ ಏನೂ ಆಪ್ಷನ್ಸ್ ಇಲ್ಲ. ಹೌದು. ಗಾಳಿ ಇರಲಿ, ಮಳೆ ಇರಲಿ, ಬಿಸಿಲು ಇರಲಿ, ಏನೇ ಇರಲಿ, ನಾವು ಮಾಡಲೇಬೇಕಾಗುತ್ತೆ ಇವಾಗ. ಸೊ ಕೆಲಸ ಮಾಡಬೇಕಂತಂದೇ ನಾವು ಬಂದಿದ್ದೀವಿ ಬೆಂಗಳೂರು ಊರು ಬಿಟ್ಟು, ಅದು ಮಾಡಲೇಬೇಕು. ಯಾವುದೇ ಇರಲಿ, ಒಂದು ಜೀವನದಲ್ಲಿ ಒಂದು ಗುರಿ ಮುಟ್ಟಬೇಕಾದ್ರೆ ಯಾವುದೇ ಒಂದು ಕೆಲಸ ಮಾಡಲೇಬೇಕು. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಇದು ಮಾಡಲಿ, ತುಂಬ ಕಷ್ಟ ಆಗುತ್ತೆ. ಆದರೂ ಹೇಳೋದು ಯಾರಿಗೆ ಇವಾಗ? ಆ ಪರಿಸ್ಥಿತಿ ಇದೆ ನಮ್ದು. ಹೌದು. ಸೊ ಏನೋ ಒಂದು ಮಾಡಬೇಕು ಕೆಲಸ, ನಾವು ಬೇರೆಯವ್ರ ಥರ ಇರಬಾರ್ದು, ನಾವು ಮೇಲ್ಗಡೆ ಬರಬೇಕು ಅಂತ ಒಂದು ಇದು ಇದೆ, ಹುಮ್ಮಸ್ಸಿದೆ ನಮ್ಮ ಹತ್ರ, ಜೋಶಿದೆ. ಹೌದು. ಅದೊಂದು ಜೋಶ್ ಜೀವನದಲ್ಲಿ ಇರಬೇಕು. ಇರಬೇಕು ಒಂದು. ಕಸ್ಟಮರ್ಸ್ ಡೆಲಿವರಿ ಮಾಡುವಾಗ ಯಾವ ಥರ ಎಕ್ಸ್ಪೀರಿಯನ್ಸ್ ಇದೆ ಕಸ್ಟಮರ್ ಜೊತೆಗೆ? ಚೆನ್ನಾಗಿ ನೋಡ್ಕೊಂತಾರ? ಗೌರವ ರೆಸ್ಪೆಕ್ಟದಿಂದ? ರೆಸ್ಪೆಕ್ಟ್ ಮಾಡ್ತಾರೆ, ಇಲ್ಲ ಅಂತ ಅನ್ನಲ್ಲ. ಫೋನ್ ಮಾಡಿದ್ರೆ ಮುಂಚೆ ಫೋನ್ ಮಾಡ್ತೀವಿ ನಾವು. ಫೋನ್ ಮಾಡಿದ ಬೆಳಗ್ಗೆ ಹೇಳ್ತಾರೆ, ಸರ್ ಆ್ಯಕ್ಚುಲಿ ಐ ಆಮ್ ಡಿಸಬಿಲಿಟಿ ಪರ್ಸನ್, ಐ ಡೋಂಟ್ ಕಮ್ ವಾಕ್, ಆ್ಯಕ್ಚುಲಿ ಐ ಆಮ್ ಯು ಕಮ್ ದ ಡೌನ್ ಸೈಡ್ ಮ್ಯಾಮ್, ಪಿಕಪ್ ಇನ್ ಯುವರ್ ಫುಡ್ ಅಂತ ಹೇಳ್ತೀವಿ ನಾವು. ಹೇಳಿದರೆ ಕೆಲವೊಬ್ರು ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ. ಇಲ್ಲ ಸರ್ ನನಗೆ ಬರೋಕ್ಕಾಗಲ್ಲ, ನನ್ನ ಕಾಲಲ್ಲಿ ಫ್ರ್ಯಾಕ್ಚರ್ ಇದೆ, ಅದು ಇದೆ, ಇದು ಇದೆ, ಬರೋಕ್ಕಾಗಲ್ಲ, ನೀವೇ 3rd ಫ್ಲೋರ್ ಬನ್ನಿ, 2nd ಫ್ಲೋರ್ ಬನ್ನಿ ಅಂತ ಹೇಳ್ತಾ ಇರ್ತಾರೆ. ನೀವು ಇದು ಒಂದು ಹ್ಯಾಂಡಿಕ್ಯಾಪ್ ಇದ್ದೀರಂತ ತಿಳಿಸಿದ ಮೇಲೆ ಹೇಳಿದ್ರು ಅಂದರೆ ಕೆಲವೊಬ್ರು ಅರ್ಥ ಮಾಡ್ಕೊಳ್ಳೋಷ್ಟಿಲ್ಲ. ಮೇಡಮ್ ಅದು ಬಿಟ್ಟು, ಮೇಡಮ್ ನೀವು ಅಂಡರ್ಸ್ಟ್ಯಾಂಡಿಂಗ್, ನೀವು ಅರ್ಥ ಮಾಡ್ಕೊಳ್ಳಿ, ನನಗೆ ನಡೆಯೋಕ್ಕಾಗಲ್ಲ, ನಾನು ಹ್ಯಾಂಡಿಕ್ಯಾಪ್ ಪರ್ಸನು. ಓ ನೀವು ಹ್ಯಾಂಡಿಕ್ಯಾಪ್ ಪರ್ಸನಾ, ಸಾರಿ ಬರ್ತಾ ಇಂತೀವ. ಆಮೇಲೆ ಅನ್ಕೋತಾರೆ, ಅರ್ಥ ಮಾಡ್ಕೋತಾ ಇರ್ತಾರೆ. ಕೆಲವೊಬ್ರು ಇರ್ತಾರೆ, ಅಲ್ಲ ಎಲ್ಲರೂ ಆ ಥರ ಇಲ್ಲ ಅಂತಲ್ಲ,
ಕೆಲವೊಬ್ರು ಇರ್ತಾರೆ, ಸರ್ ನಾನು ಹ್ಯಾಂಡಿಕ್ಯಾಪು ಮೇಲ್ಗಡೆ ಬರೋಕ್ಕಾಗಲ್ಲ, ಸಾರಿ ಸರ್ ನಾನು ಬಂದುಬಿಡ್ತೀನಿ, ಏನು ಕಷ್ಟಪಡೋಕೆ ಹೋಗ್ಬೇಡಿ, ನಾನು ಬರ್ತೀನಿ, ನೀವೆಲ್ಲಿದ್ದರೆ ಅಲ್ಲೇ ನಿಂತ್ಕೊಳ್ಳಿ, ನಾನು ಬಂದು ಪಿಕಪ್ ಮಾಡ್ಕೊತೀನಿ ಅಂತ ಹೇಳ್ತಾ ಇರ್ತಾರೆ. ತುಂಬ ರೆಸ್ಪೆಕ್ಟ್ ಇದೆ ಬೆಂಗಳೂರಲ್ಲಿ, ಹಂಗೇನಿಲ್ಲ ಹ್ಯಾಂಡಿಕ್ಯಾಪ್ ಅವರಿಗೆ. ಕಸ್ಟಮರ್ಸ್ ನಿಮೀಗ ಒಂದು ಟಿಪ್ ಕೊಡ್ತಾರಲ್ಲ, ಸೊ ಅದು ಹೆಂಗ ನೀವು ಹ್ಯಾಂಡಿಕ್ಯಾಪ್ ಇದ್ದೀರಿ ಅದು ಒಂದು ರೆಸ್ಪೆಕ್ಟ್ ಗೌರವದಿಂದ ಕೊಡ್ತಾರಾ, ಅಥವಾ ಇವ್ರು ಹ್ಯಾಂಡಿಕ್ಯಾಪ್ ಇದಾರೆ ಏನೋ ಒಂದು ಕೊಡೋಣ ಹಿಂಗ ಇಲ್ಲ, ಯಾವ ಥರ ಒಂದು ರೆಸ್ಪೆಕ್ಟ್ ಇಂದ ಕೊಡ್ತಾರೆ, ಹಂಗೇನಿಲ್ಲ. ಒಂದು ಒಳ್ಳೆ respect ಗೌರವ. ಗೌರವದಿಂದ ಕೊಡ್ತಾರೆ. ಸೊ ನೀವು ತಪ್ಪು ತಿಳ್ಕೊಕ್ ಹೋಗ್ಬೇಡಿ, ನಾನು ಇಷ್ಟು ದುಡ್ಡು ಆಗ್ತದೆ. ಕೆಲವೊಬ್ಬರು ಎಷ್ಟೋ ಜನ ಹೇಳಿದ್ದಾರೆ ನನಗೆ, ಸೊ ನೀವು ನಂಬರ್ ಹೇಳಿ, ನನಗೆ ಸ್ವಲ್ಪ ಇದು ಇದೆ, ಯಾಕೆ ಸರ್ ಅಂತ ಕೇಳ್ತೀವಿ. ನಾವು ಯಾರ ಕೈ ಇಸ್ಕೊಳ್ಳಲ್ಲ ಇನ್ನೂವರೆಗೂ. ಬೇಡ ಸರ್, ನಾವು ದುಡಿತಾ ಇದೀವಿ, ನಮ್ಗೆ ಹೆಮ್ಮೆ ಇದೆ, ಯಾರ ಹತ್ರ ನಾವು ದುಡ್ಡು ಇಸ್ಕೊಳ್ಳಲ್ಲ ಸರ್ ಇನ್ನೂವರೆಗೂ. ನಾವೇನು ಜೊಮೊಟೊ ಮಾಡಿ ಕೆಲಸ ಮಾಡಿ ನಾವೇನು ಸಂಪಾದನೆ ಮಾಡ್ತಾ ಇದೀವಲ್ಲ, ಇಷ್ಟೇ ಸಾಕು ನಮಗೆ. ಯಾರ ಹತ್ರನೂ ದುಡ್ಡು ಬೇಡ ನಮಗೆ. ನೀವು ಏನು ಫೋನ್ ಮಾಡಿದಾಗ ರೆಸ್ಪಾನ್ಸ್ ಮಾಡಿ ನಮಗೆ ತೆಳಗಡೆ ಬಂದು ನೀವು ತೊಗೊಂಡು ಹೋಗ್ತಿರಲ್ಲ, ಇಷ್ಟೇ ಸಾಕು ನಮಗೆ. ಇಷ್ಟೇ, ಎಷ್ಟೋ ಒಂದು ಇದು ಆಗುತ್ತೆ ನಮಗೆ. ಸೊ ನಮ್ಗೇನು ದುಡ್ಡು ಬೇಡ ಸರ್ ಅಂತ ಹೇಳ್ತೀವಿ, ಆದರೂ ಅಲ್ಲೇ ಹೈಡ್ ಮಾಡ್ತಾ ಇರ್ತಾರೆ ಕೆಲವರು. ಇಲ್ಲ ಸರ್, ನಾನು ನಿಮ್ಗೆ ಒಂದು ಏನೋ ಒಂದು ಹೆಲ್ಪ್ ಮಾಡಬೇಕಂತ ಇಲ್ಲ, ನನ್ನ ಖುಷಿಗೋಸ್ಕರ ನಿಮಗೆ ಆಗ್ತಾ ಇದ್ದೀನಿ ಇಷ್ಟು, ನೀವು ಪ್ಲೀಸ್ ತಗೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ಅವಕಾಶ ಸಿಕ್ಕರೆ, ಏನೋ ಒಂದು ಚೇಂಜ್ ಮಾಡೋದು ಅವಕಾಶ ಸಿಕ್ಕರೆ, ಅದು ಏನು ಚೇಂಜ್ ಮಾಡ್ತೀರಾ? ಸೊ ಚೇಂಜ್ ಮಾಡಂತ ಆಪ್ಷನ್ಸ್ ಇವಾಗ ಸ್ಪೈನಲ್ ಕಾರ್ಡ್ ಇಂಜುರಿ ಪರ್ಸನ್ದಲ್ಲಿ ಇಲ್ಲ. ಸೊ ಆದ್ರೂ ನಾವು ಚೇಂಜ್ ಮಾಡಬೇಕು, ಏನೋ ಒಂದು ಬೇರೆ ತರ ನಾವು ಜೀವನ ಮಾಡಬೇಕು, ಸೊ ಅಂತ ಆಸೆ ಇದೆ. ಎಲ್ಲರಿಗಿರುತ್ತೆ ಅದು. ಆಸೆ ಇದೆ. ಸೊ ನಿಮ್ ತರ ನಡಿಬೇಕು ಒಂಚೂರು. ಇಲ್ಲ, ದೇವ್ರು ನಮ್ಗೆ ಕಾಲ್ ಕೊಟ್ಟಿದ್ದಾನೆ, ಒಂದ್ ಚೂರಾದ್ರೂ ಕಿತ್ಕೊಂಡಿದ್ದಾನೆ, ಚೂರಾದ್ರೂ ಕೊಟ್ರೆ ನಮ್ಗೆ ಎಷ್ಟೋ ಇದು ಆಗ್ತಿತ್ತಲ್ಲ. ನಮ್ಮದ್ ನಾವೇ ಯಾರ ಮೇಲೆ ಡಿಪೆಂಡ್ ಆಗಿ ಇರ್ತಿದಾವಲ್ಲ. ಹೌದು. ನಮ್ ಕೆಲಸ ಮಾಡ್ಕೋತಿರ್ತೀವಿ, ನಮ್ ಇದು ಮಾಡ್ತಾ ಇರ್ತೀವಿ. ಸೊ ಹಂಗ ಒಂದ್ ಸರ್ತ ವಿಚಾರ ಬಂದ್ಬಿಡುತ್ತೆ. ಸೊ ನಿಮೀಗ ಜೀವನದಲ್ಲಿ ಇನ್ಸ್ಪಿರೇಷನ್ ಅಂದ್ರೆ ಯಾರು? ಇಷ್ಟ ಅಂದ್ರೆ ನಮ್ಮ ಅಪ್ಪ ಅಮ್ಮ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ನನಗೆ, ನಾನು ಯಾವುದೇ ಕೆಲಸ ಮಾಡಲಿ, ಯಾವುದೇ ಇದಕ್ಕೆ ಮಾಡಲಿ, ನನಗೆ ಇನ್ನೂವರೆಗೂ ಇಲ್ಲ ಅಂದಿಲ್ಲ ನನ್ನ ಅಪ್ಪ ಅಮ್ಮ. ಚೆನ್ನಾಗಿ ನನಗೆ ಫುಲ್ಲು ಬ್ಯಾಕ್ ಬೋನ್ ಆಗಿ ಇದ್ದಾರೆ ಅವರು. ಸೊ ನನಗೆ ಏನೇ ಕಷ್ಟ ಇರಲಿ, ಏನೇ ಇದು ಆಗಲಿ, ಸೊ ನನ್ನ Support ಮಾಡ್ತಾರೆ. ಸಪೋರ್ಟ್ ಮಾಡ್ತಾ ಇರ್ತಾರೆ. ಹ್ಯಾಂಡಿಕ್ಯಾಪ್ ಜನರ ಪರವಾಗಿ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಸಪೋರ್ಟ್ ಬೇಕಂದ್ರೆ ಏನಂತ ಕೇಳಕ್ ಇಷ್ಟಪಡ್ತೀರಾ? ಸೊ ಸರ್, ಹ್ಯಾಂಡಿಕ್ಯಾಪ್ದವರಿಗೆ ಗೌರ್ಮೆಂಟ್ ಕರ್ನಾಟಕ ಸರ್ಕಾರದಿಂದ ಯಾವುದೇ ತುಂಬಾ ಯೋಜನೆ ಇದಾವೆ, ಅದು ಯಾರಿಗೂ ತಲುಪ್ತಾ ಇಲ್ಲ ಸರ್ ಅದು. Okay. ಈ ಗ್ರಾಮ ಪಂಚಾಯತಿಯಲ್ಲೇನೆ ಹೋದ್ರೆ ತುಂಬಾ ಎಷ್ಟೋ ಅಂಗವಿಕಲರಿಗೆ 5% ಅನುದಾನದಲ್ಲಿ ದುಡ್ಡು ಇರುತ್ತೆ, ಅದು ಯಾರು ಇನ್ನೂವರೆಗೂ ಕೊಟ್ಟಿಲ್ಲ ಸರ್ ಯಾರು. ನಾನು ಸುಮಾರು ಸರ್ತಿ ನಾನು ಪಂಚಾಯತಿ ಆಫೀಸಲ್ಲಿ, ಗ್ರಾಮ ಪಂಚಾಯತಿ ಆಫೀಸಲ್ಲಿ ಹೋಗಿ ಕೇಳಿದ್ದೀನಿ. ಇಲ್ಲ, ನಿಮ್ ದುಡ್ಡು ಅದಕ್ಕೆ ಬಳಕೆ ಆಗಿದೆ, ಇದಕ್ಕೆ ಬಳಕೆ ಆಗಿದೆ, ಅವ್ರಿಗೆ ಕೊಟ್ಟಿದೆ, ಇವ್ರಿಗೆ ಕೊಟ್ಟಿದೆ, ಇದೇ ಒಂದ್ ಹೇಳ್ತಾರೆ. PDO ಹತ್ರ ಹೋದ್ರೆ, ತಾಲೂಕು ಆಫೀಸ್ ಹತ್ರ ಹೋಗಿ, ಅವ್ರ ಹತ್ರ ಹೋಗಿ, ಇವ್ರ ಹತ್ರ ಹೋಗಿ, ಇದೇ ಹೇಳ್ತಾ ಇರ್ತಾರೆ. ಯಾರಿಗೂ ಇನ್ನೋವರೆಗೂ ಪಂಚಾಯತಿ ಕಡೆಯಿಂದ ಹೆಲ್ಪ್ ಆಗಿಲ್ಲ. ಸೊ ಗೋರ್ಮೆಂಟ್ ಕಡೆಯಿಂದ ಹೆಲ್ಪ್ ಆಗ್ತಾ ಇಲ್ಲ ಅಂತ ಇಲ್ಲ, ಅದು ತುಂಬಾ ಟಫ್ ಇದೆ. ಯಾಕಂದ್ರೆ ತುಂಬಾ ಅದ್ರೊಳಗಡೆ ಇದು ಜನ ಇದ್ದಾರೆ, ಅವ್ರಿಗೆ ಪರಿಚಯ ಮಾಡ್ಕೋಬೇಕು, ಇವ್ರಿಗೆ ಪರಿಚಯ ಮಾಡ್ಕೋಬೇಕು. ಅದು ಆದ್ರೆ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ. ನಾವು ಡೈರೆಕ್ಟ್ ಆಗಿ ನಾವು ಯಾವುದೇ ಗೌರ್ಮೆಂಟ್ ಫೆಸಿಲಿಟಿ ತಗೋಬೇಕಾದ್ರೆ ಅದು ಎನ್ನಿ ಕಾರಣಕ್ಕೂ ಆಗ್ತಾ ಇರಲ್ಲ ಸರ್. ಸೊ ನೀವು ಹ್ಯಾಂಡಿಕ್ಯಾಪ್ ಆಗಿನೂ ಇಷ್ಟೆಲ್ಲ ಕಷ್ಟಪಡ್ತಿರಲ್ಲ, ಸೊ ಕೆಲಸ ಮಾಡ್ತಾ ಜನರಿಗೆ, ಮಾಡ್ಲಾರ್ದ ಜನರಿಗೆ ಏನೋ ಒಂದು ಮೆಸೇಜ್ ಕೊಡ್ಬೇಕಂದ್ರೆ ಏನಂತ ಕೊಡ್ತೀರಾ? ಏನ್ ಹೇಳಕ್ ಬಯಸ್ತಾ ಇದೀನಿ ಅಂದ್ರೆ, ಯಾರೇ ಇರ್ಲಿ, ಇನ್ನೊಬ್ಬರ ಮೇಲೆ ಅವಲಂಬವಾಗಿ ಇರಕ್ ಹೋಗ್ಬೇಡಿ. ಸೊ ನಿಮ್ ಕಷ್ಟ ಎಷ್ಟಾಗುತ್ತೆ, ಒಂದು ಹ್ಯಾಂಡಿಕ್ಯಾಪ್ ಪರ್ಸನ್ ಕೆಲಸ ಮಾಡ್ತಿದ್ದಾನಂದ್ರೆ ನಿಮ್ ಕೈಲಿ ಏನಾಗಲ್ಲ ಅಂತ ನಾವು ಯಾವಾಗೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರಬೇಕು, ನೆಗೆಟಿವ್ ಆಗಿಲ್ಲ. ನಾನು ಇದು ಮಾಡಲ್ಲ ಅಂದ್ರೆ ನಾವು ಮಾಡಲ್ಲ, ಯಾವಾಗೂ ನಾನು ಇದು ಮಾಡ್ತೀನಿ ಅಂತ ನಂಬಲ್ಲಿ ಇದು ಇದ್ರೆ ನಾವು ಯಾವುದೇ ಕೆಲಸ ಆಗ್ಲಿ, ಯಾವುದೇ ಇದು ಆಗ್ಲಿ, ನಾವು ಗುರಿ ಮುಟ್ಟಬಹುದು. ಯಾರೇ ನಾನು ಇಟ್ಟು ಎಜುಕೇಶನ್ ಆಗಿದೆ, ಅದು ಕೆಲಸ ಬೇಡ, ಇದು ಕೆಲಸ ಬೇಡ ಅಂತ ಇಲ್ಲ. ಯಾವುದೇ ಇರಲಿ, ಒಂದು ಕೆಲಸ ಇದ್ರೆ ನಾವು ಎಷ್ಟೋ ಇದು ಆಗುತ್ತೆ, ಮುಂದಿನ ಇದರಲ್ಲಿ ಇಂಪ್ರೂವ್ ಆಗ್ಬೋದು ನಾವು. ಅದು ಹೇಳಕ್ ಬಯಸ್ತಾ ಇದ್ದೀನಿ. ಹ್ಯಾಪಿ ಮೂಮೆಂಟ್ಸ್ ಯಾವುದನ್ನ ಝೊಮ್ಯಾಟೊ ಡೆಲಿವರಿ ಮಾಡಿದಾಗ ಹ್ಯಾಪಿ ಮೂಮೆಂಟ್ಸ್ ಇಲ್ಲ ಇಮೋಷ್ನಲ್ ಯಾವ ಥರ ಒಂದು
ಇಮೋಷ್ನಲಿ ಆಗಿ ಯಾವುದಿಲ್ಲ. ನಾವು ಏನೋ ಕೆಲಸ ಮಾಡ್ಬೇಕಂದ್ರೆ ಹ್ಯಾಪಿ ಮೂಮೆಂಟಲ್ಲೇ ಮಾಡ್ತೀವಿ, ಮಾತಾಡ್ತಾ. ಸೊ ಎಲ್ಲರ ಕಸ್ಟಮರ್ ಜೊತೆ ಸೊ ನಾವು ತುಂಬ ಹಿಂಗ್ ಏನಂದ್ರೆ ಒಂಥರ ಜೋ ಅದು ಏನಂತಾರೆ ನಕ್ಕಂತ ಕನ್ನಡ, ನಗು ಚೆನ್ನಾಗಿ ನಗುತ್ತಾ, ಮಾತಾಡ್ಕೊಂತ. ಹಾ ಹಾ ನಗು ಹಾ. ನಗ್ತಾ ಥ್ಯಾಂಕ್ಸ್ ಹೇಳೋದು, ಅವರಿಗೆ ವೆಲ್ಕಮ್ ಹೇಳೋದು. ಇದಕ್ಕೋಸ್ಕರ ಹಿಂಗೊಂದು ಅದನ್ನು ಕೆಲಸ ಅಂತ ತಿಳ್ಕೊಳಲ್ಲ ನಾವು. ಹೌದು. ಏನೋ ಒಂದು ಆ ಅಂದ್ರೆ ಒಂದು ಏನು, ರೂಟೀನ್. ರೂಟೀನ್ ಅಂತ, ಡೈಲಿ ಲೈಫ್ ರೂಟೀನ್ ಇರುತ್ತಲ್ಲ. ರೂಟೀನ್ ಅಂತಾನೆ ತಿಳ್ಕೊಂಡು ನಾವು ಕೆಲಸ ಮಾಡ್ತಾ ಇರ್ತೀವಿ. ಹ್ಮ್. ಹಾ ಡೆಲಿವರಿ ಮಾಡುವಾಗ ಯಾರನ್ನ ಕಸ್ಟಮರ್ಸ್ ರ್ಯಾಶ್ ಆಗಿ ಬಿಹೇವ್ ಮಾಡೋದು ಅಥವಾ ಏನೋ ಒಂದು ಎಲ್ಲೋ ಯಾರ್ದೋ ಸಿಟ್ಟು ನಿಮ್ಮ ಮೇಲೆ ತೆಗಿಯೋದು ಆ ಥರ ಏನಾನ ಆಗಿದೆನಾ ಇನ್ಸಿಡೆಂಟ್? ಆಗಿದೆ ಒಂದು ಇನ್ಸಿಡೆಂಟ್ ಆಗಿದೆ ಒಂದ್ ಸರ್ತ ನನ್ಗೆ ಹಂಗೆ. ಅದು ಏನೋ ಅವ್ರಿಗೆ ಮೇಲ್ಗಡೆ ಇದ್ರು. ಸೊ ಅವ್ರಿಗೆ ಏನೋ ಗೊತ್ತಿಲ್ಲ, ಹ್ಮ್. ಲೇಡೀಸ್ ಇದ್ರು ಪಾಪ. ಅವರು ಓಕೆ. ನಾನು ಅಲ್ಲಿ ಆ ಹೇಳಕ್ ಬಯಸಲ್ಲ ನಾನು. ಯಾಕಂದ್ರೆ ಅವ್ರು ಇರೋದು 3rd ಫ್ಲೋರ್ ಅಲ್ಲಿ, ನಾನು ಇರೋದು ಅಪಾರ್ಟ್ಮೆಂಟ್, ಅದು ಹ್ಮ್. ಅಪಾರ್ಟ್ಮೆಂಟ್ ಅಲ್ಲಿ. ಸೊ ಮೇಡಮ್ ಸಾರಿ, ನಂಗೆ ಬರೋಕ್ಕಾಗಲ್ಲ ಮೇಲ್ಗಡೆ. ಆ್ಯಕ್ಚುಲಿ ಲಿಫ್ಟ್ ಅಲ್ಲಿ ಸ್ಟೆಪ್ಸ್ ಇದಾವೆ. ಹೌದು. ಸೊ ನನ್ನ ಗಾಡಿ ಬರಲ್ಲ, ನಾನು ಹ್ಯಾಂಡಿಕ್ಯಾಪ್ ಪರ್ಸನು. ಹ್ಯಾಂಡಿಕ್ಯಾಪ್ ಇದ್ರೆ ನೀವು ಯಾಕೆ ಬಂದ್ರೆ ಕೆಲ್ಸಕ್ಕೆ? ಓಹ್. ಇಲ್ಲ, ಹ್ಯಾಂಡಿಕ್ಯಾಪ್ ಇದ್ರೆ ನೀವು ಕೆಲ್ಸಕ್ಕೆ ಬರಬೇಡದಲ್ಲ, ಇನ್ನೊಬ್ಬರಿಗೆ ಡಿಸ್ಟರ್ಬ್ ಮಾಡಬೇಡದು ನೀವು. ಸೊ ಮನೆ ಹ್ಯಾಂಡಿಕ್ಯಾಪ್. ಕುತ್ಕೋಬೇಕು, ನೀವು ಯಾಕೆ ಕೆಲ್ಸಕ್ಕೆ ಬರ್ತೀರಾ? ಸೊ ನನ್ಗೆ ಹೇಳಿದ್ರು ಒಬ್ರು, ಅಂದ್ರು ಸಾರಿ ಮೇಡಮ್, ನನಗೆ ಯಾಕಂದ್ರೆ ಎಲ್ಲರದು ಒಂದು ಜೀವನ ಇರುತ್ತೆ. ನಾವು ಏನೋ ಒಂದು ಕೆಲಸ ಕೊಟ್ಟಿದ್ರೆ ಹೊಟ್ಟೆ ಪಾಡಿಗೆ ದುಡಿತಾ ಇದ್ದೀವಿ. ನಿಮ್ ಆರ್ಡರ್ ಬೇಕಂದ್ರೆ ಹೇಳಿ ಮೇಡಮ್, ಇಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡಿ ನಾನು ಹೋಗಿ ರಿಟರ್ನ್ ಕೊಟ್ಟು ಬಿಡ್ತೀವಿ ಅಂತ ಈ ಪ್ರಶ್ನೆ ಹೇಳದೆ. ಈ ಪ್ರಶ್ನೆ ಹೇಳದಿ ಮೇಲೆ ಅವ್ರೇನೋ ಅವರು ಹಸ್ಬೆಂಡು ಸೊ ಇಲ್ಲ ಬಿಡಿ, ನಾನು ಬರ್ತಿದ್ದೀನಿ, ನಾನು ಪಿಕಪ್ ಮಾಡ್ಕೋತೀನಿ, ಸೊ ಸಾರಿ ಅವ್ರ ಕಡೆಯಿಂದ ಅವ್ರೇನೋ ಅಂತ ಇದರಲ್ಲಿ ಇದ್ದಾರೆ. ಹೌದೌದು. ಅವ್ರ ಹಸ್ಬೆಂಡ್ ಬಿಟ್ಟು ಆಮೇಲೆ ಸಾರಿ ಕೇಳಿಬಿಟ್ಟು ತೊಗೊಂಡು ಹೋದ್ರು ನಾನು ಆರ್ಡರ್. ಇರ್ತಾರೆ ಸರ್, ಆ ಥರನೂ ಇರ್ತಾರೆ, ಹಿಂಗೇನಿಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಜೀವನನೇ ಒಂದು ಅಡ್ಜಸ್ಟ್ಮೆಂಟ್ ಇದು. ಕರೆಕ್ಟ್. ಹೌದು. ಹಾ ಒಬ್ಬ ಮನುಷ್ಯ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಅವನಲ್ಲಿ ಯಾವ ಕ್ವಾಲಿಟೀಸ್ ಇರ್ಬೇಕಣ್ಣ? ಸ್ಟ್ರಾಂಗ್ ಆಗಿ ಇರ್ಬೇಕಂದ್ರೆ ಇವಾಗ ನೋಡಿ, ಇವಾಗ ನಾನು ಈ ಸಿಚುವೇಶನ್ ಅಲ್ಲಿ ಈ ಪರಿಸ್ಥಿತಿಯಲ್ಲಿ ಹೇಳಬೇಕಂದ್ರೆ ದುಡ್ಡು ಇರಬೇಕು. ದುಡ್ಡಿದ್ರೆ ಎಲ್ಲ, ಇಲ್ಲ. ದುಡ್ಡಿದ್ರೆ ದುನಿಯಾ, ಇಲ್ಲ ಅಂದ್ರೆ ಖಾಲಿ ಖಾಲಿ. ಆ, ಹ. ಅದು ಆ, ದುಡ್ಡು ನೋಡ್ಕೊಂಡು ದುಡ್ಡು ನಮೀಗ ಯಾವ ತರ ಮೇನ್ ಮರ್ಯಾದೆ ಹಾ ಕೊಡ್ಬೇಕಂತ. ದುಡ್ಡಿದ್ರೆ ಮರ್ಯಾದೆ ಕೊಡ್ತಾ ಇರ್ತಾರೆ. ಹ್ಮ್. ದುಡ್ಡು ಇರ್ಲಿಲ್ಲ ಅಂದ್ರೆ ಸೊ ಇವನೇನಪ್ಪ. ನನ್ಗೆ ಒಂದು ಟೈಮಲ್ಲಿ ಸೊ ದುಡ್ಡು ಇಲ್ಲ ಟೈಮಲ್ಲಿ ನನಗೆ ಯಾಕೆ ಬಂದನಪ್ಪ ಅಂತ ಅಂದಿ ಅಂದಿದವ್ರು ಇದ್ದಾರೆ ನನಗೆ. ದುಡ್ಡಿದ್ರೆ ನೋಡಿ ಎಷ್ಟೋ ಮರ್ಯಾದೆ ಇರುತ್ತೆ ಅವರಿಗೆ. ಕರೆಕ್ಟ್. ಹಾ. ಸೊ ಕಸ್ಟಮರ್ಸ್ ನಿಮೀಗ ಒಂಥರ ಡಿಸ್ರೆಸ್ಪೆಕ್ಟ್ ಮಾಡಿದಾಗ ಅಥವಾ ಮಾಡ್ತಾರ, ಯಾವಾಗನ ಎಕ್ಸ್ಪೀರಿಯನ್ಸ್ ಆದಾಗ ನಿಮೀಗ ಈ ಜಾಬ್ ಬೇಡಪ್ಪ, ಈ ಕೆಲಸ ಕ್ವಿಟ್ ಮಾಡ್ಬೇಕಂತ ಆ ಥರ ಏನಾನ ಯೋಚನೆ ಬಂದಿದ್ದೇನಾ? ಅನ್ಕೊಂಡಿದ್ವಿ, ಆದ್ರೆ ಇಲ್ಲಪ್ಪ ಇವಾಗ ಏನು ಮಾಡಕ್ ಆಪ್ಷನ್ಸ್ ಇಲ್ಲ ಅಂತಂದ್ಬಿಟ್ಟು ನಾವೇ ಒಂದ್ ಸ್ವಲ್ಪ ಗಿಲ್ಟಿ ಫೀಲ್ ಆಗಿ ಇರ್ತಾರಪ್ಪ ನೋಡಿ. ಎಲ್ಲರೂ ಹಂಗೆ ಇರಕ್ಕಾಗಲ್ಲ, ಎಲ್ಲರೂ ಒಳ್ಳೆಯವ್ರು ಇರಕ್ಕಾಗಲ್ಲ. ಹೌದು. ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ನಿಮಗೆ ಜಾಸ್ತಿ ಕಷ್ಟ ಏನು ಅನಿಸುತ್ತಣ್ಣ? ಸೊಸೈಟಿ, ಸಮಾಜದಲ್ಲಿ ಮಂದಿ ನಿಮ್ಮ ಬಗ್ಗೆ ಮಾತಾಡೋದು ಅದು ಕೇಳಿ ನಿಮಗ ಜಾಸ್ತಿ ಕಷ್ಟ ಅನಿಸುತ್ತೆ, ಅಥವಾ ನೀವು ಈ ಥರ ಹ್ಯಾಂಡಿಕ್ಯಾಪ್ ಆಗಿ ನಿಮ್ಮ ಜೀವನನ ಇದು ಮಾಡ್ತಾ ಇದ್ದೀರಲ್ಲ, ಸೊ ಅದು ನಿಮಗೆ ಕಷ್ಟ ಅನಿಸುತ್ತೆ? ಸೊಸೈಟಿಯಲ್ಲಿ ನೋಡಿ ಅಣ್ಣ, ಇವಾಗ ಕೆಲವೊಬ್ರು ಇರ್ತಾರೆ, ಅವ್ರದವ್ರ ಪಾಡಿಗೆ ಮಾತಾಡ್ತಾ ಇರ್ತಾರೆ, ಕಷ್ಟನೇ. ಏನೋ ಒಂದು ಈ ತರ ಇದ್ದದ ಮನುಷ್ಯಗೆ ಈ ತರ ಆಗ್ಬಿಟ್ಟಿತ್ತು, ಏನೋ ಒಂದು ಹೌದು ಹೌದು ಆ, ಹೌದು. ಅಂದ್ರೆ ಹೇಳಕ್ಕಾಗ್ತಾ ಇಲ್ಲ. ಇಲ್ಲ ಇಲ್ಲ ಪರವಾಗಿಲ್ಲ, ನಾ ಹಾ. ಏನು ತೊಂದರೆ ಇಲ್ಲ, ಹೇಳಿ ಹ್ಮ್. ಆರಾಮಾಗ ಇದು ಮಾಡ್ಕೊಂಡು ಹೇಳಿದ್ರೂ ತೊಂದರೆ ಇಲ್ಲ. ನನಗೆ ಹ್ಯಾಂಡಿಕ್ಯಾಪ್ ಆಗಿರೋದು ಬೇಜಾರಿಲ್ಲ. ನನಗೆ ಜನರು ಏನು ತಿಳ್ಕೊತಾ ಇರ್ತಾರೆ, ಇವ್ನೇನು ಬಿಡಪ್ಪ ಹ್ಯಾಂಡಿಕ್ಯಾಪ್ ಆಗಿದ್ದಾನೆ, ಇವನ ಕೈಲಿ ಏನು ಮಾಡೋಕ್ಕಾಗತ್ತೆ, ಸೊಸೈಟಿಯಲ್ಲಿ ಮಾತಾಡ್ತಾ ಇರ್ತಾರಲ್ಲ, ಹೌದು. ತುಂಬಾ ಇದು ಗಿಲ್ಟಿ ಆಗುತ್ತೆ ಸರ್ ಅದು. ನಾವು ಏನು ಕೆಲಸ ಮಾಡ್ತಿದೀವಿ ಅದಕ್ಕೇನು ಗೌರವ ಕೊಡಲ್ಲ, ಬಟ್ ಹಾ ಇದೆಲ್ಲ ಮಾತಾಡ್ತಾರೆ. ಹಾ ಮಾತಾಡ್ತಾ ಇರ್ತಾರೆ. ಅವನೇನ್ ಬಿಡು, ಅವನ ಕೈಲಿ ಏನ್ ಮಾಡಕ್ಕಾಗತ್ತೆ ಅಂತ ಏನೋ ಜನ ತಿಳ್ಕೊತಾ ಇರ್ತಾರೆ, ತುಂಬಾ ಜನ. ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರ. ನನ್ ಫ್ಯಾಮಿಲಿ ಸಪೋರ್ಟ್ ಇದೆ. ನನ್ಗೆ ನಮ್ ಚಿಕ್ಕಪ್ಪ, ದೊಡ್ಡಪ್ಪನ ಮಕ್ಕಳು ಇದ್ದಾರೆ, ಅವರು ತುಂಬಾ ಇದು ಮಾಡ್ತಾ ಇರ್ತಾರೆ, ಸಪೋರ್ಟ್. ಸಪೋರ್ಟ್ ಆಗಿದ್ದಾರೆ. ಇನ್ನೊಬ್ಬರು ನಮ್ಮ ಸಿಸ್ಟರ್ದು
ಹಸ್ಬೆಂಡ್ ಇದ್ದಾರೆ, ಅವ್ರು ತುಂಬಾ ಸಪೋರ್ಟ್. ಅವರು ಕೂಡ ಎಲ್ಲೇ ಇರ್ಲಿ, ಎಲ್ಲೇ ಇದು ಮಾಡ್ಲಿ, ಎನಿ ಟೈಮ್ ಫೋನ್ ಮಾಡಿದ್ರೆ ಎನಿ ಟೈಮ್ ಬಂದಿರ್ತಾರೆ ನನಗೆ. ಅವ್ರು ತುಂಬಾ ಹೆಲ್ಪ್ ಸಪೋರ್ಟಿಂಗ್ ಇದಾರೆ. ಮಾಡ್ತಾರೆ, ಫುಲ್ ಸಪೋರ್ಟಿಂಗ್ ಇದಾರೆ ಅವ್ರು. ನಿಮ್ಮ ಜೀವನದಲ್ಲಿ ಒಂದು ಹೀರೋ ಅಂದ್ರೆ ಯಾರು? ನನ್ನ ಜೀವನದಲ್ಲಿ ನನ್ಗೆ ಹೀರೋ ಅಂದ್ರೆ ನಮ್ಮ ಅಪ್ಪ ಅಮ್ಮನೇ ನಾನು ಬಯಸ್ತೀನಿ, ನಾನು ಯಾವಾಗ್ಲೂ. ಹೌದು. ಸೆಕೆಂಡ್ ಬಂದ್ಬಿಟ್ಟು ನಮ್ದೆಲ್ಲ ಫ್ಯಾಮಿಲಿ ನನಗೆ ಯಾವಾಗಲೂ ಇನ್ನೋವರೆಗೂ ಇದು ಮಾಡಿಲ್ಲ, ಚೆನ್ನಾಗಿ ನನಗೆ ಹೆಲ್ಪ್ ಮಾಡಿದ್ದಾರೆ ಎಲ್ಲರೂ. ಫ್ಯಾಮಿಲಿನ ಬಯಸ್ತೀನಿ ನಾನು. ಫ್ರೆಂಡ್ಸ್ ಯಾರಾದರೂ ಇವನು ಹ್ಯಾಂಡಿಕ್ಯಾಪ್ ಆಗ್ಯಾನ, ಇವನ್ ಜೊತೆಗೆ ತಿರುಗೋದು ಬೇಡ, ಇವನು ಏನು ಕೆಲಸ ಮಾಡೋಕ್ಕಾಗಲ್ಲ, ಹಿಂಗಾಗಿದೆ, ಆ ಥರ ಏನೋ ಒಂದು ಸ್ವಲ್ಪ ಡಿಸ್ರೆಸ್ಪೆಕ್ಟಿಂದ ಅಥವಾ ಅದು ಆ ಫ್ರೆಂಡ್ ಮುಂಚೆ ಎಲ್ಲ ಜಾಸ್ತಿ ಜನ ಫ್ರೆಂಡ್ ಇತ್ತು, ಹಿಂಗಾದ್ಮೇಲೆ ಬಂದಿದ್ದಾರೆ ಫ್ರೆಂಡು, ಅಷ್ಟು ಜನ ಇಲ್ಲ. ಮುಂಚೆ ಆಗ್ಲಾರ ಮುಂಚೆ ಹೆಂಗಿದ್ರಲ್ಲ ಎಷ್ಟೋ ಜನ friends, ಇದ್ದೀರ ನನಗೆ ಫ್ರೆಂಡ್ಸು, ಇವಾಗ ಅಲ್ಲಿ ಯಾರಿಲ್ಲ. ಇವಾಗ ಒಂದ್ ಯಾರು ಕಾಲ್ ಕೂಡ ಮಾಡಲ್ಲ ನನಗೆ. ಓ ನೋಡಿ, ಈ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ನೋ ಕಾಲ್ಸ್, ಏನು ಕಾಲ್ ಇಲ್ಲ, ಕಾಲ್ ಮೆಸೇಜ್ ಇಲ್ಲ, ಇಲ್ಲ. ಏನಿಲ್ಲ. ಆಳೆಗೆ ಎಲ್ಲಿ ಇದ್ದೀರಾ, ಎಲ್ಲಿ ಮಾಡ್ತಾ ಇದ್ದೀರಾ, ಯಾಕಂದ್ರೆ ನನ್ನ ಹತ್ರ ದುಡ್ಡು ಇತ್ತು, ಚೆನ್ನಾಗಿ ಇದ್ದಿ ಒಂದ್ ಟೈಮ್ ಅವಾಗ ದುಡ್ಡು ಇತ್ತು, ನೀವು ಚೆನ್ನಾಗಿದ್ರಿ, ಅವಾಗ ಫುಲ್ ಫ್ರೆಂಡ್ಸ್ ಕಾಲ್ ಹೋಗೋದಲ್ಲಿ. ಎಲ್ಲ ಕಾಲ್ ಬರ್ತಿತ್ತು, ಎಲ್ಲ ಫ್ರೆಂಡ್ಸ್ ಮಾತಾಡ್ತಾ ಇರ್ತಾರೆ ಅಲ್ಲಿ. ಇವಾಗ ದುಡ್ಡು ಇಲ್ಲ. ಸೊ ಹಿಂಗಾಗಿ ಇನ್ನು ಕಾಲ್ ಕೂಡ ಮಾಡ್ತಾ ಇರಲ್ಲ ಅವರು ನನಗೆ. ನೋಡಿದ್ರ Friends. ಜೀವನ, ಹ್ಮ್ ನಮ್ಮ ಕೆಲಸ ನೋಡಿ ಫ್ರೆಂಡ್ಸ್, ನಾವು ಫ್ರೆಂಡ್ಸ್ ಅಂತ ಫ್ಯಾಮಿಲಿ ಅಂತ ಹೇಳ್ತಾರಲ್ಲ, ಅವರು ನಮ್ಮ ಈ ಒಂದು ಹ್ಯಾಂಡಿಕ್ಯಾಪ್ ಆಗಿರೋದ್ರಿಂದ ನಮ್ಮನ್ನು ಜಡ್ಜ್ ಮಾಡ್ತಾರ. ಅದೇ ಆಯ್ತಲ್ಲ. ಅದೇ. ಸೊ ಅದ್ರಲ್ಲಿ ನಾವು ಅರ್ಥ ಮಾಡ್ಕೋಬೇಕಿಷ್ಟೇ. ನಿಮ್ಮ ಜೀವನದಲ್ಲಿ ತುಂಬಾ ಸಂತೋಷ ಕೊಟ್ಟಿರುವ ಮೂಮೆಂಟ್ ಯಾವುದು? ನನ್ನ ಜೀವನದಲ್ಲಿ ಸಂತೋಷ ಅನಂತದೇ ಅದು ಏನೋ ಒಂದು ಕನಸಾಗ್ಬಿಟ್ಟಿದೆ ಅದು ಏನು ನನಗೆ ಸಂತೋಷ. ಇನ್ನೇನು ಮುಂದೆ ನನಗೆ ನಾನು ಕಾಣ್ತೀನಿ ಅಂತ ಅನ್ನಷ್ಟರಲ್ಲೇ ನನಗೆ ಫುಲ್ಲು ಜೀವನನೇ ಪಲ್ಟಿ ಆಗ್ಬಿಡ್ತು ಅಲ್ಲಿ, ಜೀವನನೇ ಕ್ರಾಶ್ ಐತಲ್ಲಿ. ಜೀವನಕ್ಕೆ ಆ ಥರ ಒಂದೇನೋ ಅಂತಾರಲ್ಲ, ಟರ್ನಿಂಗ್ ಪಾಯಿಂಟೇ ಪೂರ್ತಿ ಇದನ್ನೇ ಆಗ್ಬಿಡ್ತು ನನಗೆ. ಏನೋ ನಾನು ಮುಂದೆ ಸಾಧನೆ ಮಾಡ್ಬೋದಿತ್ತು, ನಾನು ಏನೋ ಒಂದು ಬೆಳೀತಾ ಇದ್ದೆ, ಅಷ್ಟರಲ್ಲಿ ನನಗೆ ಇದು ಆಯ್ತು. ಎಷ್ಟನ ಇವಾಗ ವಯಸ್ಸು ಎಷ್ಟು? ನನಗೆ 28. ಮದುವೆ ಆಗಿದ್ದೇನಾ? ಇಲ್ಲ. ಸೊ ಒಂದು ಟಫ್ ಡೇ ನಿಮ್ಮ ಜೀವನದಲ್ಲಿ, ಇಷ್ಟು ವರ್ಷದಿಂದ ನೀವು ಝೊಮ್ಯಾಟೊ ಡೆಲಿವರಿ ಆಗಲಿ ಯಾವುದೋ ಕೆಲಸ ಮಾಡ್ತಿದ್ರಲ್ಲ, ಇಡೀ ಜೀವನದಲ್ಲಿ ಇಷ್ಟೆಲ್ಲ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಟಫ್ ಡೇ ಅಂತ ಹೇಳ್ತಾರಲ್ಲ. ಟಫ್ ಡೇ ಅಂದ್ರೆ ಏನು, ನಾನು ಏನು ಎಕ್ಸಿಡೆಂಟ್ ಆಯ್ತಲ್ಲ ನನಗೆ, ನನ್ನ ಮರದಿಂದ ಬಿದ್ದಲ್ಲ, ಆಮೇಲೆ ನನ್ಗೆ ಯಾವಾಗ ಗೊತ್ತಾಯ್ತಂದ್ರೆ ಹಿಂಗಾಗಿದೆ, ನಿಮ್ದು ಸ್ಪೈನ್ ಇಂಜುರಿ ಆಗಿದೆ, ನಿಮ್ಗೆ ನಡೆಯೋಕ್ಕಾಗಲ್ಲ, ಇನ್ನು ಮುಂದೆ ಲೈಫ್ ಟೈಮ್ ನೀವು ಡಿಸಬಿಲಿಟಿ ಆಗಿರ್ತೀರಿ, ಇನ್ನೊಬ್ಬರ ಮೇಲೆ ಡಿಫೆಂಡ್ ಆಗಿರ್ತೀರಿ ಅಂತೇನು ಡಾಕ್ಟರ್ಸ್ ಹೇಳಿದ್ರಲ್ಲ ನನಗೆ, ಅಂದಿಗೆ ನಂಗೆ ಗೊತ್ತಾಯ್ತು. ಸೊ ನಾನು ಏನೋ ಒಂದು, ಸುಮಾರು ಜನ ಹಿಂಗಾದ್ಮೇಲೆ ಸೂಸೈಡ್ ಕೂಡ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ, ತುಂಬ ಜನ ಸ್ಪೈನಲ್ ಇಂಜುರಿ ಆದವರು. ಸೊ ನನಗೆ ಈ ಥರ ಸ್ಪೈನ್ ಇಂಜುರಿ ಅಂದರೆ ಮರದಿಂದ ಬಿದ್ದು ನನಗೆ ಸೊಂಟದಲ್ಲೇನು ಮೂಳೆ ಮುರಿದಿರುತ್ತಲ್ಲ, ಆವತ್ತಿನ ದಿವಸ ನನಗೆ ತುಂಬ ಟಫ್ ಡೇ ಅನ್ನಿಸ್ತು. ಅದು ನನಗೆ ಗೊತ್ತಿರಲಿಲ್ಲ ಅಷ್ಟೊಂದು, ಏನೋ ಕಾಮನ್ ಆಗಿ ತಿಳ್ಕೊಂಡೆ. ಸೊ ಎಲ್ಲ ಪ್ರಾಬ್ಲಮ್ ಏನು ಆಕ್ಸಿಡೆಂಟ್ ಆಯಿತು, ಏನೋ ಕಾಲು ಕೈಯೋ ಮುರಿದಿತ್ತು, ಏನೋ ಎಲ್ಲೋ ಒಂದು ಮುರಿದಿರ್ಬೋದು, ಅದು ಏನೋ ಒಂದು ಸ್ಕ್ರೂ ಹಾಕಿ ಅದು ಇದು ಮಾಡ್ತಾರೆ, ಚೆನ್ನಾಗಾಗಿತ್ತು, ನಾನು ಮೊದಲಿನ ಥರ ನಾನು ನಡೆದಾಡ್ಬೋದು ಅಂತ ನಾನು ಏನಿಲ್ಲ ಅಂದ್ರೆ ಒಂದು 15 ದಿವಸ ಆಸೆ ಇಟ್ಕೊಂಡು ನಾನು ಹಾಸ್ಪಿಟಲಲ್ಲಿದ್ದೆ. 15 ದಿವಸ ಆದಮೇಲೆ ನನಗೆ ಡಿಸ್ಚಾರ್ಜ್ ಮಾಡಿದ್ರು. ಡಿಸ್ಚಾರ್ಜ್ ಮಾಡಿದ್ಮೇಲೆ ನಾನು ಬೇರೆ ಡಾಕ್ಟ್ರ್ ಹತ್ರ ಹೋದೆನು. ಸೊ ಸಾರಿ ಅಂತ ಹೇಳಿದ್ರು ಅವರು ಡಾಕ್ಟ್ರು, ನಿಮಗೆ ಇಂಜುರಿ, ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರೋದ ಕಾರಣ ನೀವೇನು ನಡೆಯೋಕ್ಕಾಗಲ್ಲ ಇನ್ನು ಮುಂದೆ, ಜೀವನ ಪೂರ್ತಿ ಹಿಂಗೆ ನೀವು ಒಂದು ವೀಲ್ ಚೇರ್ ಮೇಲೆ ನೀವು ಅಂದರೆ ಲೈಫ್ ಟೈಮ್ ಇಲ್ಲೇ ಇರ್ಬೋದು, ನೀವು ಲೈಫ್ ಟೈಮ್ ನೀವು ವೀಲ್ ಚೇರ್ ಮೇಲೆ ಇರಬೇಕಾಗತ್ತೆ. ನಿಮ್ಗೆ 2 ಕಾಲು ಅಂದರೆ ಒಂದು ವೀಲ್ ಚೇರ್, ನಿಮ್ಗೆ ಕಾಲಿಲ್ಲ, ಇವಾಗ ನಿಮ್ಗೆ ಬರೋದು ಸಾಧ್ಯ ಇಲ್ಲ. ಏನೋ ದೇವ್ರ ದಯ ಬಂತಂದ್ರೆ ಬತ್ತು, ನಿಮ್ಮ ಹಣೆ ಬರ. ಅದು ಏನು ಏನು ಮಾಡೋಕ್ಕಾಗಲ್ಲ ಅಂತ ನನಗೆ ಡಾಕ್ಟರ್ಸ್ ಹೇಳಿದ್ರು. ಆಮೇಲೆ ನನಗಂತು ಈ ಜೀವನ ನೋಡಪ್ಪ ಏನು ಒಂಥರ ಅಲ್ಲ, ಅದೇನು ಅಂತಾರಲ್ಲ,
ಈ ಥರ ಆಗೋದಕ್ಕೂ ಒಂದು ಪ್ರಾಣ ಹೋದ್ರೆ ಪ್ರಾಬ್ಲಮ್ ಇರಲ್ಲ, ಏನಿಲ್ಲ. ಮನೆಯವ್ರೇನೋ ಒಂದು 3 ದಿವ್ಸ ಅಳ್ತಾ ಇರ್ತಾರೆ, 4ನೇ ದಿವ್ಸ ಅವ್ರವ್ರ ಪಾಡಿಗೆ ಇರ್ತಾರೆ. ಒಂದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ 4 ಗೋಡೆ ಮಧ್ಯೆ ನರಳುತ್ತಾ ಇರ್ತಾನಲ್ಲ, ಅವನದು ಜೀವನ ತುಂಬಾ ಕಷ್ಟ. ಅದು ಹೇಳಕ್ಕೂ ಆಗೋದಿಲ್ಲ. ಹೇಳೋಕ್ಕೂ ಆಗಲ್ಲ ಸರ್. ನಿಮ್ಗೆ ಹೇಳ್ಬೇಕಂದ್ರೆ ಒಬ್ಬ ಸ್ಪೈನಲ್ ಕಾರ್ಡ್ ಇಂಜುರಿ ಆದ್ಮೇಲೆ ಅವನದು ಮೋಷನು ಯೂರಿನು ಬೆಡ್ ಮೇಲೆ ಹೋಗ್ತಾ ಇರುತ್ತೆ. ಅವ್ರಿಗೆ ಗೊತ್ತೇ ಆಗಲ್ಲ ಸರ್, ಯಾವ ಟೈಮಲ್ಲಿ ಮೋಷನ್ ಬರುತ್ತೆ, ಯಾವ ಟೈಮಲ್ಲಿ ಯೂರಿನ್ ಬರುತ್ತೆ, ಅಷ್ಟು ಕಷ್ಟ ಇರುತ್ತೆ. ಚೂರು ಗೊತ್ತಾಗಲ್ಲ ಅದು. ಆ ಥರ ಇರುತ್ತೆ ಸ್ಪೈನಲ್ ಕಾರ್ಡ್ ಇಂಜುರಿದು ವ್ಯಕ್ತಿದು ಪರಿಸ್ಥಿತಿ. ಸರ್ ಏನೇ ಆಗಲಿ, ಸ್ಪೈನ್ ಇಂಜುರಿ ಆದರೆ ಆ ಮನುಷ್ಯ ಜೀವನದಲ್ಲಿ ಅವನು ಇರೋದೇ ಬೇಡ ಅಂತೀನಿ ನಾನು. ಆ ಥರ ಇದೆ. ಇದ್ರೂ ಏನೂ ಇಲ್ಲ ಅವನ ಜೀವನದಲ್ಲಿ. ಅವನು ಕಷ್ಟನೇ ಸಹಿಸ್ಕೋಬೇಕಾಗತ್ತೆ. ಅವ್ನಿಗೆ ಯಾವಾಗಲೂ ನೆಮ್ಮದಿ ಅನ್ನಂತೂ ಇರಲ್ಲ. ಒಂದಿಲ್ಲ ಅಂದ್ರೆ ಒಂದು ಪ್ರಾಬ್ಲಮ್ ಇರುತ್ತೆ ಅವರಿಗೆ. ಸೊ ಪೂರ್ತಿ 2 ಕಾಲು ಡೆಡ್ ಆಗಿದೆ. 2 ಕಾಲ ಏನು ಇಲ್ಲಿಂದ ಅದು ಅಂದರೆ ವರ್ಟಿಕಲ್ ಇರುತ್ತೆ ಇದರಲ್ಲಿ. ನಮ್ಮ ಸ್ಪೈನಲ್ಲಿ, ನಮ್ಮ ಬೆನ್ಮೂಳೆಯಲ್ಲಿ ವರ್ಟಿಕಲ್ ಇರುತ್ತೆ. ಮೇನ್ ಅದು ಸರ್ವೈಕಲ್ಲು, ಥಾರಸಿಕಲ್ಲು, ಲಂಬರು, ಅದು ಕೆಳಗಡೆ ಒಂದು 5 ಇರ್ತವೆ, S1, S2, S4, S5. ಆದರೆ ನನ್ನ ಥಾರಸಿಕಲ್ ಆಗಿರೋದು T12, T11. ಅಂದರೆ ಮೂಮೆಂಟ್ ಅದರೊಳಗಡೆ 2 ಥರ ಇಂಜುರಿ ಆಗಿರುತ್ತೆ. ಅಂದರೆ ಕಂಪ್ಲೀಟು, ಇನ್ಕಂಪ್ಲೀಟು. ಇನ್ಕಂಪ್ಲೀಟ್ ಆದರೆ ಏನೋ ಮೆಡಿಕಲ್ ಇದರಲ್ಲಿ ಫಿಸಿಯೋಥೆರಪಿ ಅದು ಏನೋ ಇದು ಮಾಡಿ ಒಂದು ಸ್ವಲ್ಪ ಏನೋ ಒಂದು ನಡೆಯೋ ತರ ಅವಕಾಶ ಆಗ್ಬೋದು. ಇರುತ್ತೆ. ಹಾ, ಹಾ, ಹಾ. ಅವಕಾಶ ಇರುತ್ತೆ. ಆದರೆ ಇದು ಇಂಜುರಿ ಕಂಪ್ಲೀಟ್ ಆಗಿರುತ್ತೆ ನೋಡಿ. ಕಂಪ್ಲೀಟ್ ಇಂಜುರಿಗೆ ಏನೇ ಮಾಡಲಿ ನಮ್ಮ ಪ್ರಪಂಚದಲ್ಲೇ ಇದಕ್ಕೇನು ಟ್ರೀಟ್ಮೆಂಟ್ ಇಲ್ಲ. ಓ, ಇವಾಗ ಜೀವನ ಪೂರ್ತಿ ಹೀಗೆ. ನಾನು ವೀಲ್ ಚೇರಿಗೆ ಮೇಲೆ ನಾನು ಡಿಫೆಂಡ್ ಆಗಿರ್ಬೇಕು. ವೀಲ್ ಚೇರ್ ಇರಲಿಲ್ಲ ಅಂದ್ರೆ ನನ್ಗೆ ಏನು ಮಾಡೋಕ್ಕಾಗಲ್ಲ. ಸೊ ನಾವು ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ನಮಗೆ ವೀಲ್ ಚೇರ್ ಇವಾಗ. ಹ್ಯಾಂಡಿಕ್ಯಾಪ್ ಇರುವ ಜನರಿಗೆ ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಕೊಡ್ಬೇಕಂದ್ರೆ ನೀವೇನಂತ ಹೇಳಕ್ ಇಷ್ಟಪಡ್ತೀರಾ? ಹ್ಯಾಂಡಿಕ್ಯಾಪ್ದವರಿಗೆ ನಾನು ಒಂದು ಹೇಳಕ್ ಬಯಸ್ತೀನಿ. ಸೊ ಎಷ್ಟಾಗುತ್ತೆ ಅಷ್ಟು ಇನ್ನೊಬ್ಬರ ಮೇಲೆ ಅವಲಂಬವಾಗಿರಕ್ಕೆ ಹೋಗ್ಬೇಡಿ. ನಿಮ್ಮದು ನನ್ನ ಕೈಲಿ ಆಗಲ್ಲ ಅಂತ ಇಲ್ಲ, ಯಾರ ಕೈಲಿ ನಾವು ಮಾಡಿರೋದೆಲ್ಲ ಇದು ನಮ್ಮ ಕೈಲಿ ಏನಾಗುತ್ತೋ ಅದು ನಾವು ಮಾಡ್ತಾ ಇರಬೇಕು. ಒಂಚೂರು ಇಲ್ಲ ಒಂಚೂರು ಏನೋ ಅಂತಾರಲ್ಲ ಅರುಳು ಸೇವೆ ಅಂತ, ಅದು ಏನೋ ಒಂದು ನಾವು ಮಾಡಿದರೆ ಅಪ್ಪ ಅಮ್ಮಗೆ ಅವ್ರು ಎಷ್ಟೋ ಖುಷಿಯಾಗಿರ್ತಾರೆ. ಇವಾಗ ನೋಡಿ, ಯಾರು ಈ ಥರ ಸ್ಪೈನಲ್ ಕಾರ್ಡ್ ಇಂಜುರಿ ಆದವರು ಯಾರು ಶ್ರೀಮಂತರಲ್ಲ. ಹೌದು, ತುಂಬ ಅಂದರೆ ಕಡು ಬಡವರು. ಕರೆಕ್ಟ್. ಏನೋ ಒಂದು ಕೆಲಸ ಮಾಡುವಾಗ ಏನೋ ಬೈಕ್ ಆಕ್ಸಿಡೆಂಟ್ ಆಗಲಿ, ಮರದಿಂದ ಬಿರಲಿ, ತೆಂಗಿನ ಮರ, ಹುಣಸಿನ ಮರ, ಇದ್ರ ಮರ ಹೊಲದಲ್ಲಿ ಏನೋ ಕೆಲಸ ಮಾಡುವಾಗ ಕೆಲವೊಬ್ಬರು ನೋಡಿ, ಇವಾಗ ಲೈಟ್ ಫೋಲ್ ಹತ್ತುವಾಗ ಅದೇನೋ ಕರೆಂಟ್ ಶಾಕ್ ಆಗಿ ಸುಮಾರು ಜನ ಇದ್ದಾರೆ. ಹೌದು, ಅದು ಆಗಿ ಅವರು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದೆ ಅವರಿಗೆ. ಮನೆಯವರಲ್ಲಿ ಏನಂದ್ರೆ ಜಾಸ್ತಿ ಅವ್ರ ಮೇಲೆ ಡಿಪೆಂಡ್ ಆಗಿರೋಕೆ ಹೋಗ್ಬೇಡಿ. ಹೌದು, ನಮ್ದೇನಿದೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ನಮ್ದು ಎಷ್ಟಾಗುತ್ತೆ ಅಷ್ಟು ನಾವು ನಮ್ಮ ಕೈಯಿಂದ ಮಾಡ್ಕೊಳ್ಳೋದು ಅಷ್ಟು ನಾನು ಹೇಳಕ್ ಬಯಸ್ತಾ ಇದೀನಿ. ನಾನು ಇನ್ನೂವರೆಗೂ ನಮ್ಮ ಅಪ್ಪ ಅಮ್ಮಗೆ ಜಾಸ್ತಿ ಅಂದ್ರೆ 1.5 ವರ್ಷ ನನಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ನನ್ಗೆ ಮಾಡಿರೋದು. ಆಮೇಲೆ ನಾನು ಎಲ್ಲ ಇದು ಮಾಡಿಬಿಟ್ಟು ನಾನೇ ಯಾವ ರೀತಿ ಇದು ಎಲ್ರಿ ಈ ಸಂಸ್ಥೆ ಇರುತ್ತೆ, ಅವ್ರ ಕಡೆಯಿಂದ ವೀಲ್ ಚೇರ್ ತಗೊಂಡು ವಾಕರ್ ಸ್ಟ್ಯಾಂಡ್ ಆಗೋಕ್ಕೆ ವಾಕರು, ಕ್ಯಾಲಿಫರ್ಸು ಎಲ್ಲ ಸಂಸ್ಥೆ ಕಡೆಯಿಂದ ತಗೊಂಡು ನಾನೇ ಪ್ರಯತ್ನ ಮಾಡೀನಿ. ಎಲ್ಲೂ ನಾನು ಫಿಸಿಯೋಥೆರಪಿ ಕೂಡ ತಗೊಂಡಿಲ್ಲ ಇನ್ನೂವರೆಗೂ. ನಿಮ್ದಾಗ ಏನಿದೆ ಜೀವನ ನೀವು ನೋಡ್ಕೊಂತಿದ್ದೀರಾ. ಅಲ್ಲ, ನಾನು ಹಿಂಗಾದ್ಮೇಲೆ ನಾನು 4 ಗೋಡೆ ಮೇಲೆ ಇದ್ದಂದ್ರೆ ನಾನು ಬದುಕಕ್ಕಾಗಲ್ಲ ಜಾಸ್ತಿ ದಿವಸ. ಎಷ್ಟು ದಿವಸ ಅಂತ ಇರ್ತೀವಿ? ಎಷ್ಟು ದಿವಸ ಅಂತ ಇರೋದು? ನಾವು ಏನೋ ಒಂದು ಹೊರಗಡೆ ಆಚೆಗೆ ಬರಬೇಕು, ಹೊರಗಡೆ ಪ್ರಪಂಚ ಹೆಂಗಿದೆ ನೋಡ್ಬೇಕು ಇನ್ನೊಂದ್ ಸರ್ತಿ. ನಮ್ಗೆ ಒಂದ್ ಸಾರ್ಥ ಅಂದ್ರೆ ಅದು ಸತ್ತು ಹುಟ್ಟದಪ್ಲೆ ಸ್ಪೈನಲ್ ಕಾರ್ಡ್ ಇಂಜುರಿ ಆದ್ರೆ. ಹೌದು. ಝೊಮ್ಯಾಟೊ ಅವರು ನಿಮಗೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಅಥವಾ ಸಪೋರ್ಟ್ ಕೊಡ್ತಾರಾ, ಇಲ್ಲ ನಾರ್ಮಲ್ ಪರ್ಸನಿಗೆ ನೋಡ್ದಂಗೆ ನಿಮಗೂ ಹಾಗೆ ತರ ಟ್ರೀಟ್ ಮಾಡ್ತಾರಾ? ಇಲ್ಲ, ಜೊಮ್ಯಾಟೊ ತುಂಬಾ ಸಪೋರ್ಟಿವ್ ಆಗಿದೆ ಹ್ಯಾಂಡಿಕ್ಯಾಪ್ದವರಿಗೆ. ಇಮಿಡಿಯೇಟ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತಂದ್ರೆ ನಮ್ಮ ಲೈವ್ ಸಪೋರ್ಟ್ ಟೀಮ್ ಇರುತ್ತೆ. ಅವ್ರು ಇದು ಮಾಡಿದ್ರೆ, ಸಾರಿ ಸರ್ ನಾನು ಮಾಡ್ಕೊಡ್ತೀನಿ, ಯಾವುದೇ ನೀವು ಇದು ಅಂದ್ರೆ ಯಾವುದೇ ಕಷ್ಟ ಇರಲಿ, ಯಾವುದೇ ಪ್ರಾಬ್ಲಮ್ ಇರಲಿ, ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾ ಇರ್ತಾರೆ.
ನಮ್ಗೆ ಅದ ಜೊಮೊಟೊದಲ್ಲಿ ಸ್ಪೆಷಲ್ ಆಗಿ ಅಮೌಂಟು ಇದೆ ಜಾಸ್ತಿ ನಮ್ಗೆ. ಓಕೆ. ಹಾ ಹ್ಮ್. ಒಂದು ಆರ್ಡರ್ಗೆ 80 ರೂಪಾಯಿ ಕೊಡ್ತಾ ಇದ್ದಾರೆ ನಮ್ಗೆ. ಚೆನ್ನಾಗಿ. ಹಾ ಸೊ ನಾನು ಅವರು ತುಂಬಾ ಥ್ಯಾಂಕ್ಸ್ ಹೇಳಕ್ ಬಯಸ್ತೀನಿ ಜೊಮೊಟೊದವರಿಗೂ. ಹ್ಮ್. ಆ, ಎಲ್ಲೋ ಅಂಗವಿಕಲರು ಭಿಕ್ಷೆ ಬಿಡೋರಿಗೆ ಒಂದು ಜಾಬ್ ಕೊಟ್ಟು ಅವ್ರಿಗೆ ದುಡಿಯಂತ ಒಂದು ಇದು ಬಂದಿದೆಯಲ್ಲ, ಇವಾಗ ಏನಿಲ್ಲ ಅಂದ್ರೆ 1,000ವರೆಗೂ ನಾವು ಆರಾಮಾಗಿ ದುಡಿಬೋದು ಹೌದು. ಡೈಲಿ. ಹೌದು. ಇಲ್ಲ ಅಂದ್ರೆ ಇದು ಕೆಲಸ ಇರಲಿಲ್ಲ ಅಂದ್ರೆ ಬೇರೆ ಕಂಪ್ನಿಯಲ್ಲೆಲ್ಲ ನಮ್ಗೆಲ್ಲ ಅವಕಾಶ ಇಲ್ಲ. ಹೌದು, ಕರೆಕ್ಟ್. ಯಾವುದೇ ಇದರಲ್ಲಿ ಯಾವುದೇ ಫೀಲ್ಡ್ ಅಲ್ಲಿ ನಮ್ಗೆ ಅವಕಾಶ ಇಲ್ಲ ಹ್ಯಾಂಡಿಕ್ಯಾಪ್ದವ್ರಿಗೆ. ಸೊ ಒಂದ್ ದಿವಸಕ್ಕೆ ಎಷ್ಟು, ಒಂದು 8 ತಾಸು ಕೆಲಸ ಮಾಡ್ತೀರಾ? ಮಾಡ್ತೀವಿ. 8-9 ಗಂಟೆ ಮಾಡ್ತೀವಿ. ಸೊ ಜಾಸ್ತಿ ಅಂದ್ರೆ ಯಾರ್ಯಾರ ಇಂಜುರಿ ಯಾರ್ಯಾರ ಪರಿಸ್ಥಿತಿ ಹೆಂಗಿದೆ ಅದ್ರ ಮೇಲೆ ಹೋಗುತ್ತೆ. ಒಬ್ರು ಚೆನ್ನಾಗಿರೋರು ಸ್ವಲ್ಪ ನಾರ್ಮಲ್ ಆಗಿ ಇದು ಆಗೋರು 8-10 ಗಂಟೆವರೆಗೂ ಮಾಡ್ತಾರೆ ಡ್ಯೂಟಿ. ಸೊ ಪರ್ ಡೇ ಎಷ್ಟು ಎಷ್ಟು ದುಡಿತೀರಣ್ಣ? ಅಂತ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಅಂದ್ರೆ ಆರ್ಡರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌದು. ಆರ್ಡರ್ ನಾವು ಎಷ್ಟು ಕಂಪ್ಲೀಟ್ ಮಾಡಿದೀವಿ ಅದ್ರ ಮೇಲೆ ಇರುತ್ತೆ. ಏನೋ 1,000ವರೆಗೂ 1,200 1,000ವರೆಗೂ ಮಾಡ್ಬೋದು ಆರಾಮಾಗಿ ನಾವು. ಇದು daily. ಟಾರ್ಗೆಟ್ ಆ ಥರ ಏನಿಲ್ಲ? ಟಾರ್ಗೆಟ್ ಅಂತ ಏನಿಲ್ಲ, ಅದು ನಮ್ ಟಾರ್ಗೆಟ್ ಇನ್ಸೆಂಟಿವ್ ಇರುತ್ತೆ ಜೊಮೊಟೊ ಕಡೆಯಿಂದ. ಅದು ಇಷ್ಟು ನೀವು ಟಾರ್ಗೆಟ್ ರೀಚ್ ಮಾಡಿದ್ರೆ ಇಷ್ಟಂತ ಎಕ್ಸ್ಟ್ರಾ ದುಡ್ಡು ಇರುತ್ತೆ. ಅದು ಇನ್ ಕೇಸ್ ನಾವು ಟಾರ್ಗೆಟ್ ರೀಚ್ ಮಾಡಬೇಕಾದ್ರೆ ಆ ದುಡ್ಡು ನಾವು ತಗೋಬೇಕಾದ್ರೆ ಆ ಟಾರ್ಗೆಟ್ ರೀಚ್ ಮಾಡಬೇಕಾಗತ್ತೆ. ಸೊ ನನಗಿಲ್ಲ, ನಾನು ಆರ್ಡರ್ ಎಷ್ಟಿದೆ ಅಷ್ಟು ಆರ್ಡರ್ ಹೊಡ್ಕೊಂಡು ನಾನು ಕಂಪ್ಲೀಟ್ ಮಾಡಿಬಿಟ್ಟು ನಾನು ಮನೆಗೆ ಹೋಗ್ತೀನಿ ಅಂದರೆ ಯಾವುದೇ ಏನಿಲ್ಲ ಅದರೊಳಗಡೆ. ಸೊ ಡೆಲಿವರಿ ಮಾಡೋದು ಲೇಟ್ ಆದರೆ ಕಂಪ್ನಿ ಕಡೆಯಿಂದ ಫೈನ್ ಹಾಕ್ತಾರಾ ಅಥವಾ ಹೇಗೆ? ಇಲ್ಲ, ಫೈನ್ ಅಂತ ಹಾಕಲ್ಲ. ಫೋನ್ ಬರುತ್ತೆ, ಸರ್ ಎಷ್ಟೊತ್ತು ಇನ್ನೂ ನಿಮಗೆ ಆರ್ಡರ್ ಕಂಪ್ಲೀಟ್ ಮಾಡೋಕ್ಕಾಗತ್ತೆ ಅಂತ ಫೋನ್ ಬರುತ್ತೆ. ಮೇಡಮ್ ಹಿಂಗೆ ಸಾರಿ ಆ್ಯಕ್ಚುಲಿ ನಮ್ಮ ಗಾಡಿದು ಹಿಂಗೆ ಇಶ್ಯೂ ಇದೆ, ಟ್ರಾಫಿಕ್ ಇದೆ ಸರ್, ಆದಷ್ಟು ಬೇಗ ನೀವು ಆರ್ಡರ್ ಕಂಪ್ಲೀಟ್ ಮಾಡೋ ಪ್ರಯತ್ನ ಮಾಡಿ ಹೌದು, ಅಂತ ಹೇಳ್ತಾ ಇರ್ತಾರೆ. ಇಲ್ಲ ಇನ್ ಕೇಸ್ ಏನಾದರೂ ನಮ್ಮದು ವೆಹಿಕಲ್ ಪ್ರಾಬ್ಲಮ್ಮು, ನಮ್ಮದು ಏನಾರ ಪ್ರಾಬ್ಲಮ್ ಐತಂದರೆ ಅಲ್ಲಿ ಆಪ್ಷನ್ಸ್ ಇರುತ್ತೆ, ಟ್ರಾನ್ಸ್ಫರ್ ದ ಅನದರ್ ಪರ್ಸನ್. ಅಂದರೆ ಅದು ಟ್ರಾನ್ಸ್ಫರ್ ಮಾಡಿದ್ರೆ ಬೇರೆ ಪರ್ಸನ್ ಬಂದ್ಬಿಟ್ಟು ತೊಗೊಂಡ್ಬಿಟ್ಟು ಅವ್ರು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಸೊ ಹಂಗೇನು ಫೈನ್ ಏನಿಲ್ಲ. ಹಾಲಿಡೇ ಆ ಥರ ತಗೋಬೋದಾ ನೀವು? ಏನು ಇಲ್ಲ ಕಂಪಲ್ಸರಿ ಪ್ರತಿದಿನ ವರ್ಕ್ ಮಾಡ್ಬೇಕು ಆ ಥರ ಇದೆನಾ? ಹಂಗೇನು ಇದಿಲ್ಲ. ನಾವು ಅಲ್ಲಿ ಟೈಮಿಂಗ್ ಇರುತ್ತೆ, ಅದು ಗಿಗ್ಸ್ ಅಂತ ಟೈಮಿಂಗ್ ಇರುತ್ತೆ. ಆ ಟೈಮಿಂಗ್ಸು ಬುಕ್ ಮಾಡೋದಿರುತ್ತೆ ನಮ್ಗೆ ಆಲ್ರೆಡಿ ಮುಂಚೆ. 15 ನಿಮಿಷ ಮುಂಚೆನೇ ನಾವು ಅದು ಟೈಮಿಂಗ್ ಬುಕ್ ಮಾಡಿದೆವು ಅಂದರೆ ಅಷ್ಟು ಗಂಟೆ ಹೋಗ್ಬೇಕಂದ್ರೆ ಬುಕ್ ಮಾಡೋದು. ಇಲ್ಲ ನಮ್ಗೆ ಬೇಡ ಇವತ್ತು ನಮಗೆ ಹುಷಾರಿಲ್ಲ, ತಬೆ ಸರಿ ಇಲ್ಲ, ಹೋಗ್ಬೇಡದಂದ್ರೆ ಬುಕ್ ಮಾಡೋದಿಲ್ಲ ಇಷ್ಟೇ. ರಜೆ Timing. ತಗೋಬೋದು. ರಜೆ ತಗೋಬೋದು. ಆದರೆ ಗಿಗ್ಸ್ ಬುಕ್ ಮಾಡಿ ಬಿಡಬಾರ್ದು. ಸೊ ಅದು ಇದು ಆಗುತ್ತೆ ನಮಗೆ. ಓಕೆ. ಸೊ ಇವತ್ತಿನ ಎಕ್ಸ್ಪೀರಿಯನ್ಸು, ನೀವು ಒಂದು ನ್ಯೂ ಎಕ್ಸ್ಪೀರಿಯನ್ಸ್, ನೀವೀಗ ಈ ಜಾಗದಲ್ಲಿ ಮುಂಚೆ ಈ ಥರ ಏನೋ ಮಾಡಲಿಲ್ಲ. ಸೊ ನಿಮೀಗ ಹೆಂಗೆ ಅನಿಸ್ತಾ ಇದೆ ಅಣ್ಣ? ಸೊ ನಾನು ಖುಷಿ ಪಡ್ತೀನಿ, ಯಾಕಂದರೆ ನಾನು ಎಲ್ಲೋ ಒಂದು ತೋಲಿ ರೋಡಲ್ಲಿ ಹೋಗುವಾಗ ನೋಡಿದ್ರಿ, ನಾನು ಜೊಮೊಟೊ ಆರ್ಡರ್ ಹೊಡಿತಾ ಇದ್ದೆ ಅವಾಗ. ಸೊ ನನಗೆ ಇದು ಮಾಡಿ, ಅಣ್ಣ ನಾನು ಒಂದು ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ, ಒಂದು ವಿಡಿಯೋ ಮಾಡ್ಬೇಕು ಅಂದೀವಿ, ತುಂಬ ಕಷ್ಟ ಇದೆ ನಿಮ್ಮದು ಅಂತ ನೀವು ಏನು ಅಂದ್ರಲ್ಲ, ಅದಾಗ ನನಗೆ ಏನೋ ಒಂದು ಖುಷಿ ಬಂತು. ಅಲ್ಲ, ರೋಡ್ ಮೇಲೆ ಹೋಗೋವರೆಗೂ ನಮಗೂ ಒಂದು ರೆಸ್ಪೆಕ್ಟ್ ಕೊಟ್ಟು ಯಾರೋ ಒಂದು ವಿಡಿಯೋ ಮಾಡೋಣ ನಿಮ್ಮ ಲೈಫ್ ಜರ್ನಿ ಹೆಂಗಿದೆ ಅಂತ ಅನ್ಸ್ಕೊಂಡಲ್ಲ, ನನಗೆ ಎಷ್ಟೋ ಹೆಮ್ಮೆ ಆಯ್ತು ಅದಕ್ಕೆ. ಸೊ ಖುಷಿ. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಅಲ್ಲ, ನಾನು ನನ್ನ ಜೀವನದಲ್ಲಿ ಏನೇನಿದೆ ಅಂತ 4 ಜನರಿಗೆ ಹೇಳ್ಬೋದಲ್ಲ, ಹೌದು. ಹಂಚಬಹುದಲ್ಲ ಬೇರೆದವರಿಗೆ. ಅಲ್ಲ, ಏನೋ ಒಂದು ನಮ್ಮ ಜೀವನದಲ್ಲಿ ಕಷ್ಟ ಏನಿರಲಿ, ಸ್ವಲ್ಪ ಬೇರೆದವ್ರಿಗೆ ಹಂಚಿದ್ರೆ ನಮ್ಮ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಆಗುತ್ತೆ. ಹೌದು, ಹೌದು. ಒಂದ್ ಸ್ವಲ್ಪ ಭಾರ ಇದ್ದಿರೋದು ಕಡಿಮೆ ಆಗುತ್ತೆ. ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದೀವಿ, ಚೆನ್ನಾಗಿ. ಸೊ ನಿಮ್ಮ ಕಡೆಯಿಂದ ಹ್ಯಾಂಡಿಕ್ಯಾಪ್ ಜನರಾಗಲಿ, ಇಲ್ಲ ಎಲ್ಲರೂ ಒಂದು ಆಡಿಯನ್ಸಿಗೆ ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಕೊಡ್ಬೇಕಂದ್ರೆ ಏನಂತ ಕೊಡ್ತೀರಾ? ಸೊ ಅದೇ ಹೇಳ್ತಾ ಇದ್ದೀನಿ, ಯಾರೇ ಇರಲಿ ಏನೇ ಇರಲಿ ಚೆನ್ನಾಗಿ, ಸೊ ಅಪ್ಪ ಅಮ್ಮಗೆ ಚೆನ್ನಾಗಿ ನೋಡ್ಕೊಳ್ಳಿ. ವಯಸ್ಸಾಗಿರ್ತವ್ರೆ, ಅದು ಏನೋ ನೀವು ಹ್ಯಾಂಡಿಕ್ಯಾಪ್ ಆಗಿ ನಾರ್ಮಲ್ ಆಗಿ, ಇನ್ನು ಅಪ್ಪ ಅಮ್ಮನ ಮೇಲೆ ಅವಲಂಬ ಇರೋಕೆ ಹೋಗಬೇಡಿ. ಇಷ್ಟು ದಿವಸ ಸಣ್ಣವರಿಂದ ದೊಡ್ಡವರಿಗೂ ಅವ್ರು ಸಾಕಿದ್ದಾರೆ. ಹೌದು. ಸೊ ಅವ್ರಿಗೆ ಅವಲಂಬವಾಗಿರಕ್ಕೆ ಹೋಗಬೇಡಿ. ಎಷ್ಟಾಗುತ್ತೆ ನಿಮ್ಮಲ್ಲಿಂದ, ಇದರಿಂದ ಅಷ್ಟೊಂದು ಕೆಲಸ ಮಾಡಿದ್ ಬನ್ನಿ, ಹಂಗೆ ಅಂತ ನಾನು ಬಯಸ್ತೀನಿ. ಯಾರ ಮೇಲೂ ಡಿಫೆಂಡ್ ಆಗಿರಕ್ಕೆ ಹೋಗಬೇಡಿ.
ಸೊ ಶಾರ್ಟ್ ಕಟ್ಸ್ ಯೂಸ್ ಮಾಡೋರೀಗ ಆ ಥರ. ಶಾರ್ಟ್ ಕಟ್ ಅಂತ ಜೀವನದಲ್ಲಿ ಶಾರ್ಟ್ ಕಟ್ ಆ ಥರ ಏನಾರ ದಾರಿ ಇದೆನಾ, ಅಥವಾ ಹಾರ್ಡ್ ವರ್ಕ್ ಇಸ್ ದ ಸಕ್ಸಸ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಏನಂತ ಶಾರ್ಟ್ ಹೇಳ್ತೀರಾ? ಕಟ್ ಅಂದ್ರೆ ಶಾರ್ಟ್ ಕಟ್ ಯಾವಾಗ್ಲೂ ಇದು ಇಲ್ಲ, ಮಾರ್ಗ ಇಲ್ಲ. ಯಾವಾಗ್ಲೂ ಏನು ನಮ್ ಇದು ಏನ್ ಇರುತ್ತಲ್ಲ, ಹಾರ್ಡ್ ವರ್ಕ್ ಮಾಡಿದ್ರೆ ನಮ್ಗೆ ಏನೋ ಒಂದ್ ಮುಂದೆ ಆಗ್ಬೋದಂತ ಇದು ಇರುತ್ತೆ, ಚಾನ್ಸಸ್ ಇದೆ. ಶಾರ್ಟ್ ಕಟ್ ಇದ್ದವ್ರಿಗೆ ಏನ್ ಮಾಡಕ್ಕಾಗಲ್ಲ. ಆ ಶಾರ್ಟ್ ಕಟ್ ಅಂದ್ರೆ ಇವತ್ ಮಾಡ್ದೀವಿ ನಾಳೆಗೆ ಒಂದ್ ದಿವ್ಸ, ನಾಡಿದ್ದು ಮತ್ತೆ ಹೌದು. ಹಂಗೆ ಇರ್ಬೇಕಾಗತ್ತೆ. ನೀವ್ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರಾ, ಎಷ್ಟೊಂದು ಇದು ಮಾಡ್ತಿರಲ್ಲ, ನಮ್ಗೆ ಮುಂದಿನ ಕ್ಷಣದಲ್ಲಿ, ಮುಂದಿನ ದಿವಸಲ್ಲಿ ನಾವು ಒಂದು ಒಂದ್ ಇದು ಅಂದ್ರೆ ಒಂದ್ ಸ್ಟೆಪ್ ಮೇಲ್ಗಡೆ ಹೌದು ಅಂತ ಏನಂತಾರ. ಹೌದು, ಅರ್ಥ ಆಯ್ತು, ಅರ್ಥ ಆಯ್ತು. ಸೊ ನೀವು ಇಷ್ಟು ಹ್ಯಾಂಡಿಕ್ಯಾಪ್ ಆಗಿ ಕಷ್ಟಪಡ್ತಾ ಇದ್ದೀರಾ, ಇಷ್ಟೆಲ್ಲ ಕೆಲಸ ಮಾಡ್ತೀರಾ. ಸೊ ಈ ತರ ಬೆಟ್ಟಿಂಗ್ ಎಲ್ಲ ಆಡಿ ಶಾರ್ಟ್ ಕಟ್ ಜೀವನದಲ್ಲಿ ಅದು ಬೆಟ್ಟಿಂಗ್ ಎಲ್ಲ ಆಡ್ಬಿಡೋದು, ಅದು ಯಾವಾಗೂ ಶಾಶ್ವತ ಅಲ್ಲ ಅದು. ಅದು ಒಂಥರ, ಅದು ಏನು ಮನುಷ್ಯನ ಜೀವನ ನೀರ್ ಮೇಲೆ ಗುಳ್ಳೆ ತರ, ಅದು ಒಂದ್ ಸರ್ತ ಬರುತ್ತೆ ಹೋಗುತ್ತೆ. ಕರೆಕ್ಟ್. ಅದು ಅದು ಮಾತ್ರ ಆಡ್ಕೋಬೇಡಿ. ಬೆಟ್ಟಿಂಗ್ ಏನು ಇರುತ್ತಲ್ಲ, ಅದರಿಂದ ದೂರ ಇರಿ. ನೀವೇನ್ ಹಾರ್ಡ್ ವರ್ಕ್ ಮಾಡಿ ಏನ್ ಇದು ಮಾಡ್ತಿರಲ್ಲ, ಅದು ದುಡಿದು ನೀವು ಸಂಪಾದನೆ ಮಾಡಿ ನೀವು ಉಂಡಿರೋದು, ಅದು ಎಷ್ಟೋ ಇದು ಇರುತ್ತೆ, ಖುಷಿ ಇರುತ್ತೆ. ಅದು ಬೆಟ್ಟಿಂಗ್ ಆಡಿ ನಾನು ಅದು ಆಡಿ ಇದು ಆಡಿ ನಾನು ಸಂಪಾದನೆ ಮಾಡ್ತೀನಿ, ಅದು ಸೊ ಯಾವಾಗ್ಲೂ ಅದು ಪರ್ಮನೆಂಟ್ ಅಲ್ಲ ಅದು. ಹೌದು. ಇದೇ ಕಷ್ಟಪಟ್ಟು 3 ಹೊತ್ತು ಊಟ ಮಾಡ್ಕಂತ ಕೆಲಸ ಮಾಡ್ಕಂತ ಮಾಡಿದ್ರೆ ಜೀವನ ಎಷ್ಟೋ ನೆಮ್ಮದಿಯಾಗಿರುತ್ತೆ. ನಾವು ಎಷ್ಟೋ ಖುಷಿಯಾಗಿ, ಅಲ್ಲಪ್ಪ ನಮ್ಗೆ ಒಂದ್ ಹೆಮ್ಮೆ ಇರುತ್ತೆ, ನಾವು ದುಡಿದು ನಾವು ಉಣ್ತಾ ಇದೀವಿ ಅಂದ್ರೆ ನಮ್ಗೆ ಹೆಂಡ್ರ ಮಕ್ಳಿಗೆ ಸಾಕ್ತಾ ಇದೀವಿ, ಅಪ್ಪ ಅಮ್ಮಗ್ ಸಾಕ್ತಾ ಇದೀವಿ ಅಂತ ಎಷ್ಟೋ ಹೆಮ್ಮೆ ಇರುತ್ತೆ. ಅಪ್ಪ ಅಮ್ಮಗೂ ಹೆಮ್ಮೆ ಪಡ್ತಾರೆ ನಮ್ಮ ಮೇಲೆ. ಏನೋ ನಮ್ಮ ಮಗ ಇಷ್ಟೊಂದು ದುಡಿತಾ ಇದ್ದಾನೆ, ಹಿಂಗಾದ್ರು ಅಂತ ಅವ್ರ ಹೆಮ್ಮೆಗಿರುತ್ತೆ. ಫ್ರೆಂಡ್ಸ್, ಇವತ್ತು ನಮ್ಮ ಗೆಸ್ಟ್ ಅವರ ಜೀವನದ ಕತೆ ಕೇಳಿ ಒಂದು ವಿಷಯ ನನಗೆ ತುಂಬ ಕ್ಲಿಯರ್ ಆಗಿದೆ. ಜೀವನದಲ್ಲಿ ಕಷ್ಟ ಅಂದರೆ ಅದು ಒಂದು ಎಂಡ್ ಅಲ್ಲ, ಅದು ಒಂದು ನಮ್ಮ ಬರವಣಿಗೆ ಟೆಸ್ಟ್. ಇವರು ನಮ್ಮ ಮನೆಯಲ್ಲಿ ಫುಡ್ ಅಷ್ಟೇ ರೀಚ್ ಮಾಡೋದಿಲ್ಲ, ಇವರು ಇನ್ಸ್ಪಿರೇಷನ್ ಕೂಡ ರೀಚ್ ಮಾಡಿ ಹೋಗ್ತಾರೆ. ಇವರಿಂದ ಕಲಿಯೋದು ಸೆಲ್ಫ್ ರೆಸ್ಪೆಕ್ಟ್, ಕಾನ್ಫಿಡೆನ್ಸ್, ಡೆಡಿಕೇಶನ್, ಕರೇಜ್. ಇದೆಲ್ಲ ನಾವೆಲ್ಲ ಜನರು ಇವರಿಂದ ಕಲಿಯೋ ಆ ಥರ ಒಂದು ಪಾಠ. ಸೊ ಜೀವನದಲ್ಲಿ ಯಾರಿಗೂ ಎಷ್ಟೋ ಕಷ್ಟ ಇರಲಿ, ನಾವು ಅದನ್ನು ಇಲ್ಲ ಇವಾಗ ಏನು ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಏನಾಗಲ್ಲ, ಇದು ಇವತ್ತು ಖತಮ್ ಆಗಿದೆ, ಆ ಥರ ನಾವು ಏನು ಅಂದ್ಕೊಂಡಿರ್ತೀವಲ್ಲ, ದ್ಯಾಟ್ ಈಸ್ ರಾಂಗ್. ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು. ಇವತ್ತಿಲ್ಲ ನಾಳೆ ಸಕ್ಸಸ್ ಸಿಕ್ಕೇ ಸಿಕ್ಕುತ್ತೆ, ದೇವರು ನೋಡ್ತಾ ಇದ್ದಾನ. ಸೊ ನೋಡಿ, ಇದೊಂದು ಕಲಿಯೋ ಥರ ಪಾಠ ನಮಗೆ. ನಮ್ಮ ಸೊಸೈಟಿಯಲ್ಲಿ ಇವರ ಥರ ಕೆಲಸ ಮಾಡ್ತಿರೋ ಎಲ್ಲ ಜನರಿಗೆ, ಝೊಮ್ಯಾಟೊ ಡೆಲಿವರಿ ಆಗಿರಬಹುದು, ಸ್ವಿಗ್ಗಿ, ಬ್ಲಿಂಕಿಟ್, ಅಮೆಝಾನ್, ಫ್ಲಿಪ್ಕಾರ್ಟ್, ಇವರೀಗ ನಾವು ಸಮಾಜದಲ್ಲಿ ಒಂದು ಗೌರವದಿಂದ ನೋಡಬೇಕು, ಒಂದು ರೆಸ್ಪೆಕ್ಟಿಂದ ನೋಡಬೇಕು. ಇವರು ಡೆಲಿವರಿ ಮಾಡ್ತಾರಾ, ಏನಪ್ಪ ಎಲ್ಲಿದೆ ಬಂದಿಲ್ಲ, ಹಂಗ ಹೀಗ, ಅದು ಅವರಿಗೂ ಒಂದು ಬೇಜಾರಾಗುತ್ತೆ. ಸೊ ಒಂದು ಒಳ್ಳೆ ರೆಸ್ಪೆಕ್ಟ್, ಒಂದು ಗೌರವದಿಂದ ಅವ್ರಿಗೆ ನೋಡಿದರೆ ಅವರಿಗೂ ಒಂದು ಖುಷಿ ಅನಿಸುತ್ತೆ. ಅವ್ರು ಇಷ್ಟೆಲ್ಲ ಹ್ಯಾಂಡಿಕ್ಯಾಪ್ ಆಗಿರ್ಬೋದು, ಏನೋ ಒಂದು ಕಷ್ಟ ಇದ್ದರೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಅದೊಂದು ರೆಸ್ಪೆಕ್ಟ್ ನಾವು ಇವರಿಂದ ಕಲಿಬೇಕು. ಸೊ ಎಲ್ಲ ಆಡಿಯನ್ಸಿಗೆ ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಸಹನೆ ಅವನ ಶಕ್ತಿ, ಕೆಲಸ ಅವನ ಗೌರವ. ನಮ್ಮೆಲ್ಲರಿಗೂ ಇವರು ಒಂದು ಪ್ರೇರಣೆ. ಸಕ್ಸಸ್ ಈಸ್ ದ ಕೀ ಆ್ಯಂಡ್ ವರ್ಕ್ ಈಸ್ ಹಿಸ್ ಲೈಫ್. ಹಿ ಈಸ್ ದ ಒನ್ ಹೂ ಇನ್ಸ್ಪೈರ್ಸ್ ಅಸ್ ಆಲ್. ಸೊ ನಾವೆಲ್ಲರೂ ಸೇರಿ ನಮ್ಮ ಇವತ್ತಿನ ಗೆಸ್ಟ್ ಅವರಿಗೆ ಒಂದು ಚಪ್ಪಾಳೆನೆ, ಅಪ್ಲಾಟ್ಸ್. ಖುಷಿ ಆಯಿತು. ಎಲ್ರಿಗೂ ತುಂಬ ಧನ್ಯವಾದಗಳು ಈ ವಿಡಿಯೋವನ್ನು ಕೊನೆವರೆಗೆ ನೋಡೋಕೆ. ಸೊ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಮುಂದೆ ಇನ್ನೂ ಇನ್ಸ್ಪೈರಿಂಗ್ ವ್ಯಾಲ್ಯೂಬಲ್ ಗೆಸ್ಟ್ ಅವರನ್ನು ನಾವು ಕರಿತೀವಿ. ಮತ್ತು ಈ ವಿಡಿಯೋನಲ್ಲಿ ನಿಮಗೆ ಏನು ಇಷ್ಟವಾಯಿತು, ಏನು ಇಷ್ಟವಾಗಿಲ್ಲ, ಏನು ನಾವು ಚೇಂಜ್ ಮಾಡ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮತ್ತು ಮುಂದೆ ಯಾರನ್ನು ಆ್ಯಸ್ ಎ ಗೆಸ್ಟ್ ಆಗಿ ನೋಡೋಕ್ಕೆ ಇಷ್ಟಪಡ್ತೀರಾ ಅವರ ಹೆಸರನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ಈ ವಿಡಿಯೋವನ್ನು ನಿಮ್ಮ ಒನ್ ಫ್ರೆಂಡ್, ಒಬ್ಬ ಫ್ರೆಂಡ್ ಜೊತೆ ಶೇರ್ ಮಾಡಿ. ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ರಿಲೇಟಿವ್ಸ್. 1 ಶೇರ್ ಈಸ್ ಈಕ್ವಲ್ ಟು 1 ಲೈಫ್ ಸೇವಿಂಗ್. ಒಂದು ಶೇರ್ ಒಂದು ಜೀವನ ಉಳಿಸ್ಬೋದು. ಯಾರೋ ಎಲ್ಲಿ ಕುಂತು ಕಷ್ಟದಲ್ಲಿರ್ತಾನ, ಈ ವಿಡಿಯೋ ನೀವು ಶೇರ್ ಮಾಡಿರ್ತೀರಿ, ಎಲ್ಲೋ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ನೋಡ್ತಾರ, ಇವ್ರು ಇಷ್ಟೆಲ್ಲ ಕಷ್ಟ ಇದ್ದು, ಹ್ಯಾಂಡಿಕ್ಯಾಪ್ ಅವರು ಇಷ್ಟೆಲ್ಲ ಕಷ್ಟ ಇದ್ದು ಪಾಪ ದುಡಿಯೋದು, ಹ್ಯಾಂಡಿಕ್ಯಾಪ್ ಆದರೂ ಕೂಡ ಈ ಕೆಲಸ ಮಾಡಿದಾರೆ ಅಂದರೆ ಅದು ಒಂದು ರೆಸ್ಪೆಕ್ಟ್.
ಸೊ ಯಾರ ಜೀವನದಲ್ಲಿ ಕಷ್ಟ ಇದೆ ಅಲ್ಲ, ಗಿವ್ ಅಪ್ ಮಾಡಕ್ಕೆ ಹೋಗಬೇಡಿ. ಇವತ್ತಿಲ್ಲ ನಾಳೆ ಸಕ್ಸಸ್ಫುಲ್ ಆಗೇ ಆಗ್ತೀರಿ. ಸೊ ಶಾರ್ಟ್ಕಟ್ ಅನ್ನು ಈ ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಷನ್ ಮಾಡಿದವರು ಅಥವಾ ಬೆಟ್ಟಿಂಗ್ ಆಡ್ತಿರೋ ಜನರು, ಪ್ಲೀಸ್ ಈ ಬೆಟ್ಟಿಂಗನ್ನು ಸ್ಟಾಪ್ ಮಾಡಿ. ಇದರಿಂದ ನಿಮಗೆ ಏನು ಸಿಗೋದಿಲ್ಲ. ಜೀವನದಲ್ಲಿ ಒಂದು ಸಕ್ಸಸ್ ಆಗಬೇಕಂದ್ರೆ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು. ಕಷ್ಟಪಟ್ಟು ಕೆಲಸ ಮಾಡಿದರೆ ಇವತ್ತಿಲ್ಲ ನಾಳೆ ನೀವು ಜೀವನದಲ್ಲಿ ಖುಷಿಯಾಗಿರ್ತೀರಿ, ಸಕ್ಸಸ್ಫುಲ್ ಆಗಿರ್ತೀವಿ. ಇದೇ ನಾನು ಎಲ್ಲ ಆಡಿಯನ್ಸಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಸಿಗೋಣ ಇನ್ನೊಂದು ಇನ್ಸ್ಪೈರಿಂಗ್ ಪ್ರೇರಣವಾದ ಕತೆ ಜೊತೆಗೆ. ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್.